So, welcome to all of you. Okay, so first of all, I have to clear this point that I am shooting in the evening because of light effects. If my face is blur or overshine, please excuse me for that. Just my face is not important. The whatever written on the board, that is important for you. Okay, just focus on the word. Okay, so ಬರ್ರಿ ಈಗ ಏನ್ರಿ ಕೇಸ್ ಸ್ಟಡಿ ನಾರ್ಮಲ್ ಕಾಸ್ಟ್ ಇದು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಇಲ್ಲಾಂದ್ರೆ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಚಾಪ್ಟರ್ ಒಳಗೆ ನಾರ್ಮಲ್ 5 ಮಾರ್ಕ್ಸ್ ಮುಗಿತ್ರಿ ಪ್ರಾಬ್ಲಮ್ಸ್ ಆಮೇಲೆ 10 ಮಾರ್ಕ್ಸ್ ನಾರ್ಮಲ್ ಪ್ರಾಬ್ಲಮ್ಸ್ ಮುಗಿತ್ರಿ ಈಗ ಏನ್ರಿಪ್ಪ ಕೇಸ್ ಸ್ಟಡೀಸ್ ಓಕೆ ಬರ್ರಿ ಕೇಸ್ ಸ್ಟಡೀಸ್ ಕ್ವಶನ್ಸ್ ಏನೇನೈತ್ರಿಪ್ಪ ಬರ್ರಿ ಫಸ್ಟ್ ಕ್ವಶನ್ ಇದು ಕೇಸ್ ಸ್ಟಡಿ ಒಳಗೆ ಫಸ್ಟ್ ಕ್ವಶನ್ ಮೀನ್ಸ್ ಸೀರಿಯಲ್ ವೈಸ್ ಕ್ವಶನ್ ನಂಬರ್ 8 ಬಟ್ ಫಾರ್ ಕೇಸ್ ಸ್ಟಡಿ ಫಸ್ಟ್ ಕ್ವಶನ್ ಬರ್ರಿ ಕ್ವಶನ್ ನಂಬರ್ 8 ವೆರಿ ಇಂಪಾರ್ಟೆಂಟ್ ಇದು ಪ್ರಜ್ವಲ್ ಟೈಮ್ಸ್ ಮ್ಯಾನುಫ್ಯಾಕ್ಚರ್ಡ್ ಪ್ರಜ್ವಲ್ ಟೈಮ್ಸ್ ಓಕೆ ಅದು ಒಂದು ಕಂಪನಿ ಅವರು ಏನ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಸೋಲ್ಡ್ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಸೋಲ್ಡ್ ಎಷ್ಟು ವಾಲ್ ಕ್ಲಾಕ್ಸ್ ರೀ ವಾಲ್ ಕ್ಲಾಕ್ಸ್ ಘಡಿ ಅಂತ ಏನ್ ಹೇಳ್ತೀರಿ ನೀವು ವಾಲ್ ಕ್ಲಾಕ್ಸ್ ಅದು 3000 ವಾಲ್ ಕ್ಲಾಕ್ಸ್ ಡ್ಯೂರಿಂಗ್ 2023 ಇಯರ್ ಯಾವ್ದ್ರಿಪ್ಪ 2023 ಅವಾಗ ಎಷ್ಟು ಮ್ಯಾನುಫ್ಯಾಕ್ಚರ್ ಮತ್ತೆ ಸೋಲ್ಡ್ ಮಾಡ್ತಾರೆ ಇವರು ವಾಲ್ ಕ್ಲಾಕ್ಸ್ 3000 ಓಕೆ rupees. Direct materials. First, I will for both mediums, Kannada medium and Hindi medium. First, I will read the whole question. Prajwal Times manufactured and sold 3000 wall clocks during 2023 rupees. Direct materials 7,95,600. Direct wages 4,28,400. Factory overheads 2,14,200. Administration overheads 1,43,820. Sales price per unit 612. For 2024 it is estimated that ಅದು 2023 ಇಲ್ಲಿಂದ ಕ್ವಶನ್ ಇಲ್ಲಿ ಮಟ್ಟ 2023 now for 2024 it is estimated that number 1 each unit needs direct material worth rupees 275. Number 2, each unit needs direct wages rupees 153. Number 3, the factory overheads are recovered as percentage of direct wages. Number 4, total administration overheads are fixed at all levels of activity. Next, prepare a statement to show profits per unit if the selling price is reduced by rupees 12 each. And actual output is 5000. This is the question for both mediums. Barri first I will explain in Kannada, then we'll go for Hindi. Barri ಪ್ರಜ್ವಲ್ ಟೈಮ್ಸ್ ಒಂದು ಕಂಪನಿ ಐತ್ರಿ ಮ್ಯಾನುಫ್ಯಾಕ್ಚರ್ಡ್ ಮತ್ತೆ ಸೋಲ್ಡ್ ಮಾಡ್ತಾರೆ ಎಷ್ಟ್ರಿಪ್ಪ 3000 ವಾಲ್ ಕ್ಲಾಕ್ಸ್ ಯಾವ ಇಯರ್ ಇದು 2023 ರುಪೀಸ್ ಐತ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಐತ್ರಿ ವೇಜಸ್ ಐತ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಐತ್ರಿ ಓಕೆ ಫಾರ್ 2024 ಅದು ಬಿಡ್ರಿ ಆಮೇಲೆ ನೋಡೋಣ್ರಿ ಈಗ ಬೇಡ ಬರೇ ವಿಲ್ ಫೋಕಸ್ ಆನ್ ದಿಸ್ ಇಲ್ಲಿ ಮಟ್ಟ ಬರೇ ಇಲ್ಲಿಂದ ಇಲ್ಲಿ ಮಟ್ಟ ಅಷ್ಟೇ ಫೋಕಸ್ ಮಾಡ್ರಿ ಇದು ಆಮೇಲೆ ನೋಡೋಣ್ರಿ ಈಗ ಬೇಡ ನಮ್ಗೆ ತಿಳಿತ್ರಿ ಬರ್ರಿ ಏನ್ ರೆಡಿ ಮಾಡ್ಬೇಕ್ರಿಪ್ಪ ಸ್ಟೇಟ್ಮೆಂಟ್ ಅಂದ್ರೆ ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕು ಬರ್ರಿ ಸೊಲ್ಯೂಷನ್ ಒಳಗ ಕಾಸ್ಟ್ ಶೀಟ್ ಆಫ್ ನೆನ್ಪಿಡ್ಕೋರಿ ಕೇಸ್ ಸ್ಟಡಿ ಒಳಗೆ ಈ ಟೈಪ್ ಕ್ವಶನ್ ಒಳಗೆ ಕೇಸ್ ಸ್ಟಡಿ ಇದು ಕೇಸ್ ಸ್ಟಡಿ ಅಲ್ಲ ಇದು ನಾರ್ಮಲ್ ಕ್ವಶನ್ ಇದು ಕೇಸ್ ಸ್ಟಡಿ ಒಳಗೆ ಈ ಟೈಪ್ ನಾರ್ಮಲ್ ಕ್ವಶನ್ ಐತ್ರಿ ಬೇರೆ 10 ಮಾರ್ಕ್ಸ್ ಬೇರೆ ಫಾರ್ಮೆಟ್ ಐತ್ರಿ ಬಟ್ ಕೇಸ್ ಸ್ಟಡಿ ಒಳಗೆ ಈ ಟೈಪ್ ಕ್ವಶನ್ ಕೊಟ್ಟಿದಂದ್ರೆ 5 ಮಾರ್ಕ್ಸ್ ಫಾರ್ಮೆಟ್ ಯೂಸ್ ಮಾಡ್ಬೇಕು ನಿಮ್ ಕಡೆ 2 ಫಾರ್ಮೆಟ್ಸ್ ಐತ್ರಿ ಒಂದೇನ್ರಿ 5 ಮಾರ್ಕ್ಸ್ ಕಾಸ್ಟ್ ಶೀಟ್ ಫಾರ್ಮೆಟ್ ಒಂದೇನ್ರಿ 10 ಮಾರ್ಕ್ಸ್ ಕಾಸ್ಟ್ ಶೀಟ್ ಫಾರ್ಮೆಟ್ ಐತ್ರಿ ಕೇಸ್ ಸ್ಟಡಿಗೆ 5 ಮಾರ್ಕ್ಸ್ ಕಾಸ್ಟ್ ಶೀಟ್ ಫಾರ್ಮೆಟ್ ರೆಡಿ ಮಾಡ್ಬೇಕು ಇದು ನಾರ್ಮಲ್ ಕೇಸ್ ಸ್ಟಡಿ ಇದು ನಾರ್ಮಲ್ ಕೇಸ್ ಸ್ಟಡಿ ಓಕೆ ಯಾವ ಫಾರ್ಮೆಟ್ ಯೂಸ್ ಮಾಡ್ಬೇಕ್ರಿಪ್ಪ ಇಲ್ಲೇ ನಾರ್ಮಲ್ 5 ಮಾರ್ಕ್ಸ್ ಕಾಸ್ಟ್ ಶೀಟ್ ಫಾರ್ಮೆಟ್ ಯೂಸ್ ಮಾಡ್ಬೇಕು ಅದಕ್ಕೆ ಏನ್ರಿಪ್ಪ ಕಾಸ್ಟ್ ಶೀಟ್ ಆಫ್ ಯಾವ ಕಂಪನಿ ಇದು ಪ್ರಜ್ವಲ್ ಟೈಮ್ಸ್ ಫಾರ್ ದ ಇಯರ್ ಯಾವ ಇಯರ್ ಇದು ಫಾರ್ ದ ಇಯರ್ 2023 ಕರೆಕ್ಟಾ ಇಲ್ಲಿ ಬ್ರಾಕೆಟ್ ಅಲ್ಲೇ ಬರೀರಪ್ಪ ಕೆಳಗಡೆ ಬ್ರಾಕೆಟ್ ಅಲ್ಲೇ ಎಷ್ಟು ವಾಲ್ ಕ್ಲಾಕ್ಸ್ ರೀ 3000 ವಾಲ್ ಕ್ಲಾಕ್ಸ್ ಆತ್ರಿ ಮುಗಿತ್ರಿ ಅದು ಪರ್ಟಿಕ್ಯುಲರ್ಸ್ ಫಸ್ಟ್ ಕಾಲಮ್ ರುಪೀಸ್ ಅಂತ ಬರೀಬೇಕು ಆಮೇಲೆ ಏನ್ರಿ ಎಲ್ಲಿತ್ ನೋಡ್ರಿಪ್ಪ ಅಲ್ಲೇ ಶೋ ಪ್ರಾಫಿಟ್ಸ್ ಪರ್ ಯೂನಿಟ್ ಅಂತ ಐತ್ರಿ ಅದಕ್ಕೆ ಏನ್ರಿಪ್ಪ ಕಾಸ್ಟ್ ಪರ್ ಯೂನಿಟ್ ಅಂತ ಬರೀಬೇಕು ನೀವು ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ನೆಕ್ಸ್ಟ್ ಕಾಲಮ್ ರುಪೀಸ್ ಕಾಲಮ್ ನೆಕ್ಸ್ಟ್ ಇನ್ನೊಂದು ಕಾಲಮ್ ಕಾಸ್ಟ್ ಪರ್ ಯೂನಿಟ್ CPU ಶಾರ್ಟ್ಕಟ್ ಕಾಸ್ಟ್ ಪರ್ ಯೂನಿಟ್ ಅಂತ ಬರೀಬೇಕು ಓಕೆ ಬರ್ರಿ ನಾರ್ಮಲ್ 5 ಮಾರ್ಕ್ಸ್ ಫಾರ್ಮೆಟ್
ಮಟೀರಿಯಲ್ ಕನ್ಸ್ಯೂಮ್ಡ್ ಅಲ್ಲಿ ಚಾಲೂ ಮಾಡ್ತೀರಿ ನೀವು ಎಲ್ಲಿ 5 ಮಾರ್ಕ್ಸ್ ಅಲ್ಲೇ ಮಟೀರಿಯಲ್ ಕನ್ಸ್ಯೂಮ್ಡ್ ಇಲ್ಲಿ ಚಾಲೂ ಮಾಡ್ಬೇಕು ಡೈರೆಕ್ಟ್ ಮಟೀರಿಯಲ್ಸ್ ಅಂದ್ರೆ ಏನ್ರಿ ಮಟೀರಿಯಲ್ ಕನ್ಸ್ಯೂಮ್ಡ್ 5 ಮಾರ್ಕ್ಸ್ ಅಲ್ಲಿ ಐತ್ರಿ ಇದು ಮಟೀರಿಯಲ್ ಕನ್ಸ್ಯೂಮ್ಡ್ ಆಡ್ ಡೈರೆಕ್ಟ್ ವೇಜಸ್ ಪ್ರೈಮ್ ಕಾಸ್ಟ್ ಹೌದಲ್ಲ ಅದು ಫಾರ್ಮಟ್ ನೀವು ಇಲ್ಲಿ ಯೂಸ್ ಮಾಡ್ಬೇಕ್ರಿ ಮಟೀರಿಯಲ್ ಕನ್ಸ್ಯೂಮ್ಡ್ ಇಲ್ಲೇ ಕೊಟ್ಟಿಲ್ಲ ಮಟೀರಿಯಲ್ ಕನ್ಸ್ಯೂಮ್ಡ್ ಪ್ಲೇಸ್ ಅಲ್ಲೇ ಡೈರೆಕ್ಟ್ ಮಟೀರಿಯಲ್ಸ್ ಕೊಟ್ಬಿಟ್ಟಾರಿಪ್ಪ ಅದಕ್ಕೆ ಏನ್ರಿಪ್ಪ ಡೈರೆಕ್ಟ್ ಮಟೀರಿಯಲ್ಸ್ ಕರೆಕ್ಟಾ ಆಡ್ ಡೈರೆಕ್ಟ್ ವೇಜಸ್ ಐತ್ರಿ ಡೈರೆಕ್ಟ್ ವೇಜಸ್ ಪ್ರೈಮ್ ಕಾಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಡೈರೆಕ್ಟ್ ರೆಡಿಮೇಡ್ ಕೊಟ್ಬಿಟ್ಟಾರಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ರೆಡಿಮೇಡ್ ಐತ್ರಿ ಏನ್ರಿಪ್ಪ ವರ್ಕ್ಸ್ ಕಾಸ್ಟ್ ಆಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅದು ರೆಡಿಮೇಡ್ ಐತ್ರಿ ಓಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿಲ್ಲ ಇಲ್ಲಿ ಮಟ್ಟ ಅಷ್ಟು ಫೋಕಸ್ ಮಾಡ್ರಿ ನಾವು ಕೊಟ್ಟಿಲ್ಲ ಓಕೆ ಕಾಸ್ಟ್ ಆಫ್ ಸೇಲ್ಸ್ ಆಡ್ ಪ್ರಾಫಿಟ್ ಲಾಸ್ಟ್ಗೆ ಸೇಲ್ಸ್ ಬರ್ತೈತ್ರಿ ಇದು ನಿಮ್ದು 5 ಮಾರ್ಕ್ಸ್ ಫಾರ್ಮೆಟ್ ಓಕೆ ಬರ್ರಿ ಚಾಲೂ ಮಾಡೋಣ್ರಿ ಫಸ್ಟ್ ಐಟಮ್ ಏನ್ರಿಪ್ಪ ಡೈರೆಕ್ಟ್ ಮಟೀರಿಯಲ್ಸ್ ಹೌದಲ್ಲ ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲೈತ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲೈತ್ರಿ ನೋಡ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು ಇದು 7,95,600 ರುಪೀಸ್ ಕಾಲಮ್ ಅಲ್ಲೇ ಬರ್ರಿ ಇದು ಕಾಸ್ಟ್ ಪರ್ ಯೂನಿಟ್ ಆಮೇಲೆ ನೋಡೋಣ್ರಿ ಈಗ ಬೇಡ ನಮಗೆ ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು ಇದು ಡೈರೆಕ್ಟ್ ಮಟೀರಿಯಲ್ಸ್ 7,95,600 ಬರ್ರಿ ಇಲ್ಲಿ 7,95,600 ಕರೆಕ್ಟಾ ಡೈರೆಕ್ಟ್ ಮಟೀರಿಯಲ್ಸ್ ಮುಗಿತ್ರಿ ನೆಕ್ಸ್ಟ್ ಆಡ್ ಡೈರೆಕ್ಟ್ ವೇಜಸ್ ಎಲ್ಲೈತ್ರಿ ಡೈರೆಕ್ಟ್ ವೇಜಸ್ ಎಷ್ಟಿತ್ತು 4,28,400 ಕರೆಕ್ಟಾ ಹಾಂ ಏನು ಮಾಡ್ಬೇಕ್ರಿಪ್ಪ ಇದು ಆ್ಯಡ್ ಮಾಡ್ಬೇಕ್ರಿ ಆ್ಯಡ್ ಮಾಡ್ರಿ ಇದು ಎಷ್ಟು ಬರ್ತೈತ್ರಿ ಡೈರೆಕ್ಟ್ ವೇಜಸ್ ಮುಗಿತಲ್ಲ ಆ್ಯಡ್ ಮಾಡಿರೋದು 7,95,600 ಪ್ಲಸ್ 4,28,400 ಎಷ್ಟಿದು 12,24,000 ಎಷ್ಟಿದು 12,24,000 ಇದು ಏನ್ರಿದು ಪ್ರೈಮ್ ಕಾಸ್ಟ್ ನೆಕ್ಸ್ಟ್ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ರೆಡಿಮೇಡ್ ಕೊಡ್ಬಿಟ್ಟಾರಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ರೆಡಿಮೇಡ್ ಐತ್ರಿ 2,14,200 ಆ್ಯಡ್ ಬರೀರಿಪ್ಪ 2,14,200 ಡೈರೆಕ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಮುಗಿತ್ರಿ ಇದು ಏನು ಮಾಡ್ಬೇಕ್ರಿಪ್ಪ ಇದು ಆ್ಯಡ್ ಮಾಡ್ಬೇಕ್ರಿ ಆ್ಯಡ್ ಮಾಡ್ರಿ 12,24,000 ಪ್ಲಸ್ 2,14,000 2,14,200 ಅಲ್ಲ ಅದು 200 ಎಷ್ಟು ಬಂತ್ರಿ ಇದು 14,38,200 14,38,200 ಇದು ಏನ್ರಿ ಇದು ವರ್ಕ್ಸ್ ಕಾಸ್ಟ್ ರೀ ಇದು ನೆಕ್ಸ್ಟ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಲ್ಲೈತ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ರೆಡಿಮೇಡ್ ಐತ್ರಿ ಇದು ರೆಡಿಮೇಡ್ ಎಷ್ಟಿತ್ತು 1,43,820 1,43,820 ರೆಡಿಮೇಡ್ ಐತ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಮುಗಿತ್ರಿ ಹಾಂ ಏನು ಮಾಡ್ಬೇಕ್ರಿ ಇದು ಆ್ಯಡ್ ಮಾಡ್ಬೇಕ್ರಿ ಆ್ಯಡ್ ಮಾಡ್ರಿ ಇದು 14,38,200 ಪ್ಲಸ್ 1,43,820 ಎಷ್ಟು ಬಂತ್ರಿ ಇದು 15,82,000 20 15,82,020 ಇದು ಏನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೆಕ್ಸ್ಟ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದ್ರಾಗ ಇಲ್ಲೇ ಮಟ್ಟ ನೋಡ್ಬೇಕು ನೀವು ಅದು ಬಿಡ್ರಿ ಅದು 2024 ಅದು ಬೇಡ ನಮಗೆ ಇಲ್ಲಿಂದ ಇಲ್ಲಿ ಮಟ್ಟ ಏನು ಬೇಕು ನಿಮ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಲ್ಲೇ ಕೊಟ್ಟಿಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಡ್ಯಾಶ್ ಅಂತ ಬರೀಬೇಕು ಡ್ಯಾಶ್ ಕೊಟ್ಟಿಲ್ಲ ಓಕೆ ಕೊಟ್ಟಿಲ್ಲ ಅವರು ಏನು ಮಾಡ್ಬೇಕ್ರಿ ಆ್ಯಡ್ ಮಾಡ್ಬೇಕ್ರಿ ಆ್ಯಡ್ ಮಾಡ್ರಿ ಇದು 15,82,020 ಪ್ಲಸ್ 0 ಎಷ್ಟು ಅನ್ಸರ ಸೇಮ್ ಬರ್ತೈತೆ ರೀ 15,82,020 ಆನ್ಸರ್ ಬಂತು ರೀ ಕರೆಕ್ಟಾ ಇದು ಏನಿದು ಕಾಸ್ಟ್ ಆಫ್ ಸೇಲ್ಸ್ ಕರೆಕ್ಟಾ ಆ್ಯಡ್ ಪ್ರಾಫಿಟ್ ಎಲ್ಲೈತ್ರಿ ಇಲ್ಲಿ ಪ್ರಾಫಿಟ್ ಬಗ್ಗೆ ಐತ್ರಿ ಏನು ಪ್ರಾಫಿಟ್ 20% ತಗೋರಿ 10% ತಗೋರಿ ಏನು ಪ್ರಾಫಿಟ್ ಐತ್ರಿ ಇಲ್ಲೇ ಪ್ರಾಫಿಟ್ ಬಗ್ಗೆ ಕೊಟ್ಟಿಲ್ಲ ಪ್ರಾಫಿಟ್ ಬಗ್ಗೆ ಅವರು ಕೊಟ್ಟಿಲ್ಲ ಅಂದರೆ ಏನು ಬರಿಬೇಡ್ರಿ ಇಲ್ಲಿ ಆಮೇಲೆ ನೋಡೋಣ್ರಿ ಏನು ಬರಿಬೇಡ್ರಿ ನೋಡೋಣ್ರಿ ಆಮೇಲೆ ಲಾಸ್ಟ್ಗೆ ಏನೈತ್ರಿಪ್ಪ ಇಲ್ಲಿ ಸೇಲ್ಸ್ ಅಂತ ಐತ್ರಿ ಲಾಸ್ಟ್ ಏನ್ರಿ ಸೇಲ್ಸ್ ಬಗ್ಗೆ ಐತ್ರಿ ಸೇಲ್ಸ್ ಬಗ್ಗೆ ಆಯ್ತು ನೋಡ್ರಿ ಇಲ್ಲಿ ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ 612 ಏನ್ರಿ ಸೇಲ್ಸ್ ಪ್ರೈಸ್ ಎಷ್ಟ್ರಿಪ್ಪ ಪರ್ ಯೂನಿಟ್ 612 ರೀ 612 ಅದಕ್ಕೆ ಸೇಲ್ಸ್ ಬೇಕಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಿಲ್ಲ ಸೇಲ್ಸ್ ಬೇಕಂದ್ರೆ ಏನ್ರಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಹೌದು ಬರ್ರಿಪ್ಪ ಇಲ್ಲೇ ಸೇಲ್ಸ್ ಬೇಕಲ್ಲ ನಮಗೆ ಸೇಲ್ಸ್ ಎಷ್ಟು ಯೂನಿಟ್ಸ್ ರೀಪ್ಪ ಇಲ್ಲೇ 3,000 ಹೌದಲ್ಲ 3,000 ಎಷ್ಟು ಯೂನಿಟ್ಸ್ ಇಲ್ಲಿ ಮೇಲೆ 3,000 ಅದು 3,000 ಅಂತ ಬರೀರಿ ಇಲ್ಲಿ
3000 ಇಂಟು ಜಾಗ ಇಲ್ಲಿ ಐತ್ರಿ ತಡೀರಿಪ್ಪ ಬರಲಿ 3000 ಇದು 3000 ಹೆಂಗೆ ಬಂತ್ರಿ ಇದು 3000 ಮ್ಯಾಲೆ ಐತ್ರಿ 3000 ವಾಲ್ ಕ್ಲಾಕ್ಸ್ ಇಲ್ಲೇ ಕೊಯ್ತಿಲ್ರಿ 3000 ವಾಲ್ ಕ್ಲಾಕ್ಸ್ ಅಂತ ಅದು 3000 ಬರಿಬೇಕಲ್ಲಿ ಸೇಲ್ಸ್ ಅಲ್ಲೇ 3000 ಇಂಟು ರೇಟ್ ಬೇಕಲ್ಲ ನಮಗೆ ಸೇಲ್ಸ್ ರೇಟ್ ಬೇಕಲ್ಲ ಎಲ್ಲೈತ್ರಿ ಸೇಲ್ಸ್ ರೇಟ್ ಎಲ್ಲೈತ್ರಿ ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಎಷ್ಟಿದ್ದು 612 ಅದು ಸೇಲ್ಸ್ ಪ್ರೈಸ್ 612 ತಿಳಿತ್ರಿ ಸೇಲ್ಸ್ ಮುಗಿತ್ರಿ 3000 ಅವರು ಕೊಡ್ತಾರೆ 3000 5000 6000 ಅವರು ಕೊಡ್ತಾರೆ ಮೇಲೆ ಅದು ತಗೋಬೇಕಿಲ್ಲ ಇಂಟು ರೇಟ್ ಸೇಲ್ಸ್ ರೇಟ್ ಬೇಕಲ್ಲ ನಮಗೆ ಸೇಲ್ಸ್ ರೇಟ್ ಇಲ್ಲೇ ಐತ್ರಿ ಅವ್ರು ಕೊಟ್ಟಾರಿ 612 ಅಂತ ಅದು ಬರೀರಿ ಏನು ಮಾಡ್ಬೇಕಿದ್ದು ಇಂಟು ಮಾಡ್ಬೇಕು ಇಂಟು ಮಾಡ್ರಿ ಇದು ಎಷ್ಟು ಬರ್ತೈತೆ ರೀ 3000 ಇಂಟು 612 ಮಾಡ್ರಿ ಎಷ್ಟು ರೀ 18,36,000 ಸೇಲ್ಸ್ ಎಷ್ಟು ಬಂತು ರೀ ಸೇಲ್ಸ್ ಈಗ 18,36,000 ಬಂತು ರೀ ಈಗ ನಮ್ಗೆ ಏನು ಬೇಕು ರೀ ಪ್ರಾಫಿಟ್ ಬೇಕು ಪ್ರಾಫಿಟ್ ನಮ್ಮ ಕಡೆ ಇಲ್ಲ ಕಾಸ್ಟ್ ಆಫ್ ಸೇಲ್ಸ್ ನಿಮ್ಮ ಕಡೆ ಐತ್ರಿ ಸೇಲ್ಸ್ ನಿಮ್ಮ ಕಡೆ ಐತ್ರಿ ಈಗ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡ್ರಿ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡ್ರಿ 18,36,000 ಮೈನಸ್ 15,82,020 ಮಾಡ್ರಿ ಪ್ರಾಫಿಟ್ ನಿಮಗೆ ಸಿಗ್ತೈತ್ರಿ ಮಾಡ್ರಿ 18,36,000 ಮೈನಸ್ 15,82,020 82,020 ಎಷ್ಟ್ರಿ ಇದು 2,53,980 2,53,980 2,53,980 ಏನ್ರಿ ಇದು ಪ್ರಾಫಿಟ್ ಇದು ಏನ್ರಿ ಇದು ಪ್ರಾಫಿಟ್ ತಿಳಿತ್ರಿ ಸಿಂಪಲ್ ಐತಲ್ಲ ಓಕೆ ಹಾಂ ಸಿಂಪಲ್ ಐತ್ರಿ ಕ್ವಶನ್ ಇದು ಓಕೆ ಕಾಸ್ಟ್ ಆಫ್ ಸೇಲ್ಸ್ ನಮ್ಮ ಕಡೆ ಐತ್ರಿ ಆಮೇಲೆ ಸೇಲ್ಸ್ ನಮ್ಮ ಕಡೆ ಐತ್ರಿ ಪ್ರಾಫಿಟ್ ಬೇಕಂದ್ರೆ ಏನ್ರಿಪ್ಪ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿರಿ ನಿಮಗೆ ಪ್ರಾಫಿಟ್ ಸಿಗ್ತರಿ ಇದು ಏನ್ರಿ ಕಾಸ್ಟ್ ಶೀಟ್ ಫಾರ್ ದ ಇಯರ್ 2023 ಓಕೆ ಈಸಿ ಐತ್ರಿ ಹೋಪ್ ಯು ಅಂಡರ್ಸ್ಟ್ಯೂಡ್ ಓಕೆ ಇದು ಆದಮೇಲೆ ಕಂಪಲ್ಸರಿ ನಿಮ್ಗೆ ಹೇಳ್ತೀನಿ ನಾನು ಕಂಪಲ್ಸರಿ ಇದು ಆದಮೇಲೆ ಒಂದು ಇದು ಕೆಲಸ ಮಾಡ್ಬೇಕು ನೀವು ಏನು ಕೆಲಸ ಮಾಡ್ಬೇಕ್ರಿ ಇದು ಓಕೆ ಏನು ಕೆಲಸ ಅಂದರೆ ಇದು ಮಾಡ್ಬೇಕು ನೀವು ಏನ್ರಿ ನಂಬರ್ 3 ಬರ್ರಿ ಅವರು ಕೊಡ್ರಿ ಕೊಡಬೇಡ್ರಿ ಸಂಬಂಧ ಇಲ್ಲ ನಮಗೆ ನೀವು ಕಂಪಲ್ಸರಿ ಮಾಡ್ಬೇಕದು ಏನು ಕಂಪಲ್ಸರಿ ಮಾಡ್ಬೇಕ್ರಿಪ್ಪ ಅಂತ ಬರ್ರಿ ತಡೀರಿಲೆ ಹಾಂ ಕಾಸ್ಟ್ ನಾರ್ಮಲ್ ಕಾಸ್ಟ್ ಶೀಟ್ ಮುಗೀತಲ್ಲ ಈಗ ನೋಡ್ರಿ 4 ಇಲ್ಲೇ ಬರ್ರಿಪ್ಪ ಇದು ಆದಮೇಲೆ ಕಾಸ್ಟ್ ಶೀಟ್ ತಡೀರಿ ಸಾರಿ ಇದು ಮುಗೀತಲ್ಲ ಇದು ಮುಗಿದ ಮೇಲೆ ಈಗ ಏನು ಮಾಡ್ಬೇಕು ನೀವು ಸಿ ಪಿ ಯು ಮಾಡಬೇಕಲ್ಲ ಕಾಸ್ಟ್ ಪರ್ ಯೂನಿಟ್ ಮಾಡಬೇಕಲ್ಲ ಇದು ಮಾಡೋಣ್ರಿ ಈಗ ನೆಕ್ಸ್ಟ್ ಇದು ಮಾಡೋಣ್ರಿ ಬರ್ರಿ ಇದು ಭಾಳ ಸಿಂಪಲ್ ಐತ್ರಿ ಕಾಸ್ಟ್ ಪರ್ ಯೂನಿಟ್ ಮಾಡಕ್ಕೆ ಭಾಳ ಸಿಂಪಲ್ ಐತ್ರಿ ಏನಿಲ್ಲ ಓಕೆ ಇಲ್ಲೇ ಒಂದು ಲೈನ್ ಬಂತ್ರಿ ಇದು ಲೈನ್ ಸೇಮ್ ಟು ಸೇಮ್ ಬಾಜು ಬರೀರಿ ಓಕೆ ನೆಕ್ಸ್ಟ್ ಇಲ್ಲೇ ಒಂದು ಲೈನ್ ಐತ್ರಿ ಇದು ಸೇಮ್ ಟು ಸೇಮ್ ಬರೀರಿ ಇಲ್ಲೇ ಬಾಜು ನೆಕ್ಸ್ಟ್ ಇಲ್ಲೇ ಒಂದು ಐತ್ರಿ ಸೇಮ್ ಟು ಸೇಮ್ ನೆಕ್ಸ್ಟ್ ಇಲ್ಲೇ ಸೇಮ್ ಕರೆಕ್ಟಾ ಕರೆಕ್ಟ್ ಐತಲ್ರಿ ಈಗ ನೋಡ್ರಿ ಸಿಂಪಲ್ ಕ್ಯಾಲ್ಸಿ ತಗೋರಿ ಫಸ್ಟ್ ಅಮೌಂಟ್ ಏನ್ರಿಪ್ಪ ಇಲ್ಲಿ ಫಸ್ಟ್ ಅಮೌಂಟ್ 7,95,600 ಡಿವೈಡೆಡ್ ಬೈ 3,000 ಎಲ್ಲ ಇಂಡಿವಿಜುವಲ್ ಅಮೌಂಟ್ ಡಿವೈಡೆಡ್ ಬೈ 3,000 ಭಾಳ ಇಂಪಾರ್ಟೆಂಟ್ ಸಿ ಪಿ ಯು ಮಾಡ್ಬೇಕಂದ್ರೆ ಏನಿರಿ ಸಿಂಪಲ್ ಐತಿ ಭಾಳ ಸಿಂಪಲ್ ಕ್ಯಾಲ್ಸಿ ತಗೋರಿ ಎಲ್ಲ ಇಂಡಿವಿಜುವಲ್ ಅಮೌಂಟ್ ಡಿವೈಡೆಡ್ ಬೈ 3,000 ಫಸ್ಟ್ ಅಮೌಂಟ್ ಏನ್ರಿ 7,95,600 ಡಿವೈಡೆಡ್ ಬೈ 3,000 ಅಮೌಂಟ್ ಬರೀರಿಲ್ಲ ನೆಕ್ಸ್ಟ್ 4,28,400 ಡಿವೈಡೆಡ್ ಬೈ 3,000 ಅಮೌಂಟ್ ಬರೀರಿಲ್ಲ ನೆಕ್ಸ್ಟ್ 12,24,000 ಡಿವೈಡೆಡ್ ಬೈ 3,000 ಅಮೌಂಟ್ ಬರೀರಿಲ್ಲ ಹೆಂಗೈತ್ರಿ ಸಿಂಪಲ್ ಬರ್ರಿ ಶುರು ಮಾಡೋಣ್ರಿ ಫಸ್ಟ್ ಕ್ಯಾಲ್ಸಿ ತಗೋರಿ 7,95,600 ಡಿವೈಡೆಡ್ ಬೈ 3,000 ಮ್ಯಾಲೆ ಐತ್ರಿ 3,000 ಮಾಡ್ರಿ ಎಷ್ಟು ರೀ 265.2 ನೆಕ್ಸ್ಟ್ ಮಾಡ್ರಿ 4,28,400 ಡಿವೈಡೆಡ್ ಬೈ 3,000 ಎಷ್ಟು ಬಂತು ರೀ 142.8 ನೆಕ್ಸ್ಟ್ 12,24,000 ಡಿವೈಡೆಡ್ ಬೈ 3,000 408 ನೆಕ್ಸ್ಟ್ 2,14,200 ಡಿವೈಡೆಡ್ ಬೈ 3,000 71.4 ನೆಕ್ಸ್ಟ್ 14,38,200 divided by 3,000 479.4
479.4. Next, 1,43,820 divided by 3,000, 47.94. 47.94. Next, 15,82,020 divided by 3,000, 527.34. 527.34. ಆಮೇಲೆ ಇಲ್ಲಿ ಡ್ಯಾಶ್ ಐತ್ರಿ, ಡ್ಯಾಶ್ ಬರೀರಿ. ನೆಕ್ಸ್ಟ್ ಇಲ್ಲೇ 15 ಲ್ಯಾಕ್ ಸೇಮ್ ಬರ್ತೈತೆ ಇದು. 15,82,020 ಡಿವೈಡೆಡ್ ಬೈ 3,000 ಸೇಮ್ ಬರ್ತೈತೆ ಆನ್ಸರ್ 527.34. ನೆಕ್ಸ್ಟ್ 2,53,980 2,53,980 divided by 3,000, 84.66. 84.66. Next, 18,36,000 divided by 3,000, ಎಷ್ಟು ಬಂತ್ರಿ 612. 612 ಮುಗಿತು ನೋಡ್ರಿ. ಇದು ಏನ್ರಿ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಸಿಂಪಲ್ ಐತಲ್ಲ. ಓಕೆ, ಇದು ಆಮೇಲೆ ನೋಡೋಣ್ರಿ, ಈಗ ಬೇಡ, 24 ಆಮೇಲೆ ನೋಡೋಣ್ರಿ. ओके, होप यू अंडरस्टूड. एक फॉर नाउ कन्नड़ा, सॉरी हिंदी मीडियम. ओके, यहाँ पे देखो आप क्या है, नॉर्मल 5 मार्क्स का केस स्टडी क्वेश्चन है. ये कौन सा क्वेश्चन है, केस स्टडी क्वेश्चन है. यहाँ पे आप लोग कौन सा फॉर्मेट यूज करना, 5 मार्क्स का फॉर्मेट यूज करना. आपके पास है 5 मार्क्स के लिए प्रॉब्लम के लिए अलग 5 मार्क्स का फॉर्मेट है, 10 मार्क्स प्रॉब्लम्स के लिए 10 मार्क्स का अलग फॉर्मेट है. ठीक है, केस स्टडी में कौन सा फॉर्मेट यूज करना भाई, ये वाली केस स्टडी में कौन सा फॉर्मेट यूज करना, 5 मार्क्स वाला फॉर्मेट यूज करना, 5 मार्क्स का. ठीक है, ये तो क्वेश्चन आप देख लिए. सिर्फ हमें क्वेश्चन यहां से लेकर यहां तक देखना क्वेश्चन अभी. क्यों, ये 2023 के बारे में पूरा इन्फॉर्मेशन यहां तक है. यहां से 24 का इन्फॉर्मेशन है. हमारे को 24 का इन्फॉर्मेशन नहीं चाहिए, हमारे को सिर्फ 23 का इन्फॉर्मेशन चाहिए. ठीक है, इसीलिए हेडिंग तुम्हारी सेम, कॉस्ट शीट ऑफ प्रज्वल टाइम्स फॉर द ईयर. कौन सा ईयर है, 2023. ठीक है, ब्रैकेट में कितने वॉल क्लॉक्स है, वो 3000 वॉल क्लॉक्स है. कितने प्रोड्यूस सेल कर रहा हूं, 3000 वॉल क्लॉक्स. ब्रैकेट में लिख लो इसको. ठीक है, इसके बाद में पर्टिकुलर का कॉलम, उसके बाद में रुपीस का कॉलम. नेक्स्ट लास्ट कॉलम क्या लिखना तुम्हें, सीपीयू. शॉर्टकट सीपीयू का मतलब क्या है, कॉस्ट पर यूनिट करके लिखो यहाँ पे. ठीक है, ये याद रख लो. इसके बाद में सेम 5 मार्क्स का फॉर्मेट तुम्हारा नॉर्मल क्वेश्चंस का इसमें चलो होता, मटेरियल कंज्यूम्ड, एड डायरेक्ट वेजेस, प्राइम कॉस्ट, वहां से चलो होता. ठीक है, अब यहाँ पे क्वेश्चन में मटेरियल कंज्यूम्ड करके नहीं है. क्या दिया इन्हें, डायरेक्ट मटेरियल्स करके दिया. डायरेक्ट मटेरियल्स का मतलब है मटेरियल कंज्यूम्ड. ठीक है, यहाँ पे लिख लो डायरेक्ट मटेरियल्स बोल के. उसके बाद में एड डायरेक्ट वेजेस है, यहाँ पे डायरेक्ट वेजेस. उसके बाद प्राइम कॉस्ट आता. उसके बाद में एड फैक्ट्री ओवरहेड वर्क्स कॉस्ट, एड एडमिनिस्ट्रेटिव ओवरहेड कॉस्ट ऑफ प्रोडक्शन, एड सेलिंग एंड डिस्ट्रीब्यूशन ओवरहेड कॉस्ट ऑफ सेल्स, एड प्रॉफिट सेल्स. ये कौन सा फॉर्मेट है, 5 मार्क्स का. ठीक है, शुरू करेंगे मैं. आओ, सबसे पहले मटेरियल कंज्यूम्ड हमारे पास नहीं है. उसके बाद प्लेस पे क्या दिया उन्हें, डायरेक्ट मटेरियल्स. लिखो यहाँ पे डायरेक्ट मटेरियल्स. कितना अमाउंट है, वो 7,95,600. ठीक है, इसके बाद में एड डायरेक्ट वेजेस है, क्या डायरेक्ट वेजेस है 4,28,400. दोनों को ऐड करो 12,24,000. क्या है, प्राइम कॉस्ट. नेक्स्ट है एड फैक्ट्री ओवरहेड. फैक्ट्री ओवरहेड रेडीमेड दिया उन्हें, रेडीमेड है क्वेश्चन में. कितना, 2,14,200. दोनों को ऐड करो 14,38,200. इसको क्या बोलते हैं, वर्क्स कॉस्ट करके बोलते हैं. ठीक है, नेक्स्ट एड एडमिनिस्ट्रेटिव ओवरहेड, वो भी रेडीमेड दिया. एडमिनिस्ट्रेटिव ओवरहेड रेडीमेड है, यहाँ पे रेडीमेड कितना है, वो 1,43,820. इसको दोनों को ऐड करो, कितना था, 15,82,020. इसको क्या बोलते हैं, कॉस्ट ऑफ प्रोडक्शन. देन एड सेलिंग एंड डिस्ट्रीब्यूशन ओवरहेड. यहाँ से देखना, ये सिर्फ 23 का देखो, यहाँ से लेकर यहाँ तक 24 का. 24 को हमारे 20 यहाँ से लेकर यहाँ तक हमारे को जरूरत नहीं, वो बाद में देख लेंगे. हमारे को सिर्फ इतने पार्ट में देख लो. सेलिंग एंड डिस्ट्रीब्यूशन ओवरहेड है क्या हमारे पास, नहीं है. नहीं है तो डैश. 15,82,020 क्या करना है, इसको ऐड करना. ऐड डैश का मतलब क्या है, 0. 15,82,020 प्लस 0 कितना आंसर आता, 15,82,020. ओके, इसको क्या बोलते हैं, कॉस्ट ऑफ सेल्स. ठीक है, नेक्स्ट एड प्रॉफिट. एड प्रॉफिट, प्रॉफिट के बारे में कुछ भी इंफॉर्मेशन दिया, यहां से लेकर यहां तक कुछ इंफॉर्मेशन दिया प्रॉफिट के बारे में, 20% है 30% करके कुछ भी नहीं दिया. नहीं दिया तो डैश नहीं लिखना यहाँ पे, वो बाद में मालूम करना हम लोग. ठीक है, नहीं दिया तो देखेंगे बाद में. सेल्स,
सेल्स के बारे में कुछ दिया है इन्फॉर्मेशन, यहाँ पे सेल्स है, सेल्स के बारे में दिया कितना, सेल्स प्राइस पर यूनिट, एक यूनिट का सेलिंग प्राइस कितना 612, देख लेंगे कितना है करके। सेल्स के बाजू में ब्रैकेट लिखना है, ब्रैकेट। यहाँ पे यूनिट्स कितने हमारे पास 3000 वॉल क्लॉक्स, यहाँ पे है ना 3000 वॉल क्लॉक्स बोल के वो यहाँ पे लिखे थे हमें, वही 3000 वॉल क्लॉक्स यहाँ पे लिख लेना, ठीक है। 3000 2000 4000 देता हूँ क्वेश्चन में मैंने, हाँ कितना है वो यहाँ पे लिख लो, ठीक है। इंटू कौन से रेट से इंटू करना है इसको, सेल्स के रेट से, सेल्स का रेट यहाँ पे दिया, सेल्स प्राइस पर यूनिट कितना है 612, वो यहाँ पे लिख लो 612 बोल के, इसको इंटू करो, कितना आंसर आता है आपका सेल्स 18,36,000। अब तुम्हारे पास सेल्स है और कॉस्ट ऑफ सेल्स है, चाहिए क्या तुम्हारे को, भी प्रॉफिट चाहिए, तो क्या करते हैं तुम्हें, सेल्स माइनस कॉस्ट ऑफ सेल्स, सेल्स माइनस कॉस्ट ऑफ सेल्स, 18,36,000 माइनस 15,82,020, आंसर कितना है आपका, माइनस करना है, 18,36,000 में से 15,82,020 माइनस करना, आंसर कितना था आपका 2,53,980 था, इसको क्या बोलते हैं, प्रॉफिट बोलते हैं, ठीक है। ये तो तुम्हारा रुपीस का हुआ। अब बचा क्या, अभी कॉस्ट पर यूनिट, सीपीयू का कॉलम बचा आपका, हाँ वो कैसे निकालते हैं, सिंपल है बहुत, इंडिविजुअल 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 अमाउंट लेना, लेके डिवाइडेड बाय 3000 करना, वो कॉमन है हमारा, 3000 बोल के कॉमन है, इंडिविजुअल अमाउंट लेना डिवाइडेड बाय 3000 करना, इसको ये सबको मिलता है आपको, कैसे बोलो, 7 लाख फर्स्ट अमाउंट कितना है 7,95,600 डिवाइडेड बाय 3000 इतना आया, उसके बाद में 4,28,400 डिवाइडेड बाय 3000 इतना आंसर आया, नेक्स्ट 12,24,000 डिवाइडेड बाय 3000 इतना आंसर आया, 2,14,200 डिवाइडेड बाय 3000 इतना आंसर आया, 14,38,200 divided by 3,000, 1,43,820 divided by 3,000, 15,82,020 divided by 3,000, 15,82,020 divided by 3,000, 2,53,980 divided by 3,000, 18,36,000 divided by 3,000, 612 ऑलरेडी दिया तुम्हारे को, तुम्हारा आंसर भी उतना ही आया, समझ में आया, ओके। ये सिर्फ कि कौन से ईयर का है, 23 का है, अब 24 का निकालना, हम लोग आगे निकालना, ठीक है, ओके, समझ में आया, प्लीज टेक द स्क्रीनशॉट ऑफ दिस, वी विल गो फॉर वर्किंग नोट्स। ಓಕೆ, ಈಗ ನೆಕ್ಸ್ಟ್ ನೋಡ್ರಿಪ್ಪ, ಇದು ಮುಗಿತಲ್ಲ, 2023 ಕಾಸ್ಟ್ ಶೀಟ್ ಮುಗೈತ್ರಿ, ನೆಕ್ಸ್ಟ್ ಏನ್ರಿಪ್ಪ ಈಗ 2024, ಇದು ಚಲೋ ಮಾಡೋಣ್ರಿ, ಇದು ನಿಮ್ ಕಡೆ ಸ್ಕ್ರೀನ್ ಶಾಟ್ ಇರಬೇಕು, ಹೌದಲ್ರಿ, ಐತಲ್ಲ ನಿಮ್ ಕಡೆ ಸ್ಕ್ರೀನ್ ಶಾಟ್, ನಾ ಮತ್ತೆ ರಫ್ ಮಾಡಿ ಚೇಂಜ್ ಮಾಡ್ಬೇಕಂದ್ರೆ ಜಾಗ ಇಲ್ಲ ನನ್ನ ಕಡೆ, ಇಲ್ಲ ಜಾಗ ಇಲ್ಲ, ಇದು ಆಗಂಗಿಲ್ಲ, ಜಾಗ ಇಲ್ಲ ಅಷ್ಟ, ಅದಕ್ಕೆ ಬೇಡ, ಇದ್ರಾಗ ಮಾಡಿ ಚೇಂಜ್ ಮಾಡ್ತೀನಿ ರೀ, ಓಕೆ, ಕಾಸ್ಟ್ ಶೀಟ್ ಮುಗಿತ್ರಿ, ಈಗ ನೋಡ್ರಿಪ್ಪ ಇದು ಮುಗಿದ್ಮೇಲೆ ನೆಕ್ಸ್ಟ್, ಇದು ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕು ನೀವು, ನೆಕ್ಸ್ಟ್ ಕಾಸ್ಟ್ ಶೀಟ್, ಇನ್ನೊಂದು ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕು ನೀವು, ಸೇಮ್ ಟು ಸೇಮ್, ಇನ್ನೊಂದು ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕು ನೀವು, ಓಕೆ, ಬರ್ರಿ, ಇನ್ನೊಂದು ಕಾಸ್ಟ್ ಶೀಟ್ ಹೆಡಿಂಗ್ ಏನ್ ಬರ್ಬೇಕಂತ ಹೇಳ್ತೀನಿ ನೋಡ್ರಿಪ್ಪ ನಿಮ್ಗೆ, ಇಲ್ಲೇ ನಾ ರಫ್ ಮಾಡ್ತೀನಿ ಇದು, ನೆಕ್ಸ್ಟ್ ಕಾಸ್ಟ್ ಶೀಟ್, ಫಸ್ಟ್ ಏನ್ರಿಪ್ಪ ಕಾಸ್ಟ್ ಶೀಟ್, ಸೆಕೆಂಡ್, ಈಗ ಸೆಕೆಂಡ್ ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕಲ್ಲ ನೀವು, 24 ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕಲ್ಲ, ಅದು ನೀವು ಹೆಡಿಂಗ್ ಏನು ಬರೀಬೇಕು, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ಬರೀಬೇಕು, ಏನ್ರಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಆಫ್ ಪ್ರಜ್ವಲ್ ಟೈಮ್ಸ್, Prajwal Times for the year 2024, for the year 2024 ಏನ್ರಿಪ್ಪ, ಸೆಕೆಂಡ್ ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕಲ್ಲ ನೀವು, 23 ಮುಗಿತ್ರಿ, ಈಗ 24 ಮಾಡ್ಬೇಕಲ್ಲ, ಅದು ಏನ್ರಿ ಹೆಡಿಂಗ್, ಅದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಆಫ್ ಪ್ರಜ್ವಲ್ ಟೈಮ್ಸ್ ಫಾರ್ ದ ಇಯರ್ 2024, ಫಾರ್ ದ ಇಯರ್ 2024 ಬ್ರಾಕೆಟ್ ಅಲ್ಲೇ 23 ಒಳಗೆ ಎಷ್ಟು ವಾಲ್ ಕ್ಲಾಕ್ಸ್ ರೀ, 3000 ವಾಲ್ ಕ್ಲಾಕ್ಸ್, ಈಗ 24 ಒಳಗೆ ಎಷ್ಟು ವಾಲ್ ಕ್ಲಾಕ್ಸ್ ಅಂತ ನೋಡ್ಬೇಕು, ಇದು ಅಡ್ಜಸ್ಟ್ಮೆಂಟ್, ಇದು ಅಡ್ಜಸ್ಟ್ಮೆಂಟ್, ಇದು ಅಡ್ಜಸ್ಟ್ಮೆಂಟ್, ಇದು ಅಡ್ಜಸ್ಟ್ಮೆಂಟ್,
Prepare a statement to show profits per unit if the selling price is reduced by rupees 12 each and actual output ಅಂದ್ರೆ ಏನ್ರಿಪ್ಪ ವಾಲ್ ಕ್ಲಾಕ್ಸ್ actual output is 5000 23 ಒಳಗ 3000 ವಾಲ್ ಕ್ಲಾಕ್ಸ್ 24 ಒಳಗ 5000 ವಾಲ್ ಕ್ಲಾಕ್ಸ್ ಎಷ್ಟ್ರಿ 24 ಒಳಗ ಎಷ್ಟ್ರಿಪ್ಪ 5000 ವಾಲ್ ಕ್ಲಾಕ್ಸ್ 5000 ಅಂತ ಬರೀರಿಲ್ಲ ವಾಲ್ ಕ್ಲಾಕ್ಸ್ 24 ಒಳಗ 5000 ವಾಲ್ ಕ್ಲಾಕ್ಸ್ 5000 ವಾಲ್ ಕ್ಲಾಕ್ಸ್ ಅವರು ಕೊಟ್ಟಾರಿಪ್ಪ 5000 ವಾಲ್ ಕ್ಲಾಕ್ಸ್ ಅಂತ ಔಟ್ಪುಟ್ ಅಂದ್ರೆ ಏನ್ರಿಪ್ಪ ವಾಲ್ ಕ್ಲಾಕ್ಸ್ 24 ಒಳಗ 5000 ವಾಲ್ ಕ್ಲಾಕ್ಸ್ ಡನ್ ಪರ್ಟಿಕ್ಯುಲರ್ಸ್ ರುಪೀಸ್ ಕಾಸ್ಟ್ ಪರ್ ಯೂನಿಟ್ ಬರ್ರಿ ಸೇಮ್ ರೀ ಫಾರ್ಮ್ಯಾಟ್ ಚೇಂಜ್ ಆಗೋದಿಲ್ಲ ಅದು ಫಾರ್ಮ್ಯಾಟ್ ಸೇಮ್ ಟು ಸೇಮ್ ಅಮೌಂಟ್ ಮತ್ತು ಸಿ ಪಿ ಯು ಚೇಂಜ್ ಮಾಡ್ಬೇಕು ನೀವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಒಳಗೆ ಫಾರ್ಮ್ಯಾಟ್ ಸೇಮ್ ಟು ಸೇಮ್ ಇರಲಿ ರುಪೀಸ್ ಕಾಲಮ್ ಮತ್ತು ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಚೇಂಜ್ ಮಾಡ್ಬೇಕು ನೀವು ಓಕೆ ಬರ್ರಿ ಫಸ್ಟ್ ಏನು ಬೇಕ್ರಿ ಫಸ್ಟ್ ನಿಮಗೆ ಇಲ್ಲೇ ಡೈರೆಕ್ಟ್ ಮಟೀರಿಯಲ್ಸ್ ಬೇಕಲ್ಲ ನಿಮಗೆ ಡೈರೆಕ್ಟ್ ಮಟೀರಿಯಲ್ಸ್ ಓಕೆ ಡೈರೆಕ್ಟ್ ನಿಮಗೆ ಮಟೀರಿಯಲ್ಸ್ ಬೇಕ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಬರ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಬಗ್ಗೆ ಎಲ್ಲಿತ್ರಿಪ್ಪ ಇನ್ಫಾರ್ಮೇಷನ್ ಇಲ್ಲೈತೆ ನೋಡ್ರಿಪ್ಪ ನಂಬರ್ 1 24 ನೋಡ್ಬೇಕಾ ಇದು ಮುಗಿತಿರಿದ್ದು ನೋಡ್ಬೇಡ್ರಿ ಇದು ಮುಗಿತು 24 ನೋಡ್ರಿ ಎಷ್ಟು 24 ಒಳಗೆ ಫಾರ್ 2024 ಇಟ್ ಈಸ್ ಎಸ್ಟಿಮೇಟೆಡ್ ದ್ಯಾಟ್ ನಂಬರ್ 1 ನಿಮಗೆ ಡೈರೆಕ್ಟ್ ಮಟೀರಿಯಲ್ಸ್ ಬೇಕ್ರಿ ಈಚ್ ಯೂನಿಟ್ ಅಂದ್ರೆ ಇದು ಯೂನಿಟ್ ಈಚ್ ಯೂನಿಟ್ ನೀಡ್ಸ್ ಡೈರೆಕ್ಟ್ ಮಟೀರಿಯಲ್ ವರ್ತ್ rupees 275 ಕಾಸ್ಟ್ ಪರ್ ಯೂನಿಟ್ ಡೈರೆಕ್ಟ್ ಮಟೀರಿಯಲ್ ಐತ್ ನೋಡ್ರಿ ಇಲ್ಲಿ ಏನ್ರಿ ಡೈರೆಕ್ಟ್ ಮಟೀರಿಯಲ್ ವರ್ತ್ rupees 275 ತಗೋರಿ ಅಂತ rupees 275 ತಗೋರಿ ಅಂತ ಓಕೆ ನಿಮ್ದ ಡೈರೆಕ್ಟ್ ಮಟೀರಿಯಲ್ಸ್ ಓಲ್ಡ್ ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟಿದ್ರಿಪ್ಪ ಓಲ್ಡ್ ಡೈರೆಕ್ಟ್ ಮಟೀರಿಯಲ್ಸ್ 265.2 ಇತ್ರಿ 265.2 ಈಗ ಡೈರೆಕ್ಟ್ ಮಟೀರಿಯಲ್ಸ್ 24 ಒಳಗೆ ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು ತಗೋರಿ ಅಂತ ಹೇಳಿದ್ರೆ ಇವರು 275 ತಗೋರಿ ಅಂತ ಎಷ್ಟ್ರಿ 275 ತಗೋರಿ ಅಂದ್ರೆ 265 ರಫ್ ಮಾಡ್ಬೇಕು 265 ಏನ್ರಿ ರಫ್ ಮಾಡ್ಬೇಕು ರಫ್ ಮಾಡಿ ಎಷ್ಟು ಬರಿಬೇಕಲ್ಲೇ 275 ಬರಿಬೇಕು ತಿಳಿತೀರಿ ಫಸ್ಟ್ ಕಾಸ್ಟ್ ಶೀಟ್ ಬೇರೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬೇರೆ ಅವರು ಕೊಡ್ತಾರೆ ರೆಡಿಮೇಡ್ ಏನ್ರಿ ಮಟೀರಿಯಲ್ಸ್ ಎಷ್ಟು ತಗೋರಿ 265 ಬೇಡ ಎಷ್ಟು ತಗೋಬೇಕಂತ್ರಿ ಈಗ 275 ತಗೋಬಂತ್ರಿ 275 ತಗೋಬೇಕಂತ್ರಿ ಯೂನಿಟ್ ಎಷ್ಟ್ರಿ 265 ರಫ್ ಮಾಡ್ರಿ ಎಷ್ಟು ತಗೋಬೇಕಲ್ಲೇ 275 ತಗೋಬೇಕು 275 ಈಗ 275 ನಿಮ್ ಕಡೆ ಐತ್ರಿ ನಿಮ್ಗೆ ಅಮೌಂಟ್ ಬೇಕಲ್ಲ ಹಳೆ ಅಮೌಂಟ್ ನಡಂಗಿಲ್ಲ ಅಲ್ಲೇ ನ್ಯೂ ಅಮೌಂಟ್ ಬೇಕು ನಿಮ್ಗೆ ಏನ್ರಿ ನ್ಯೂ ಅಮೌಂಟ್ ಬೇಕು ಡೈರೆಕ್ಟ್ ಮಟೀರಿಯಲ್ಸ್ ನಿಮ್ಗೆ ಸಿಕ್ತಿರಿ ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟ್ರಿ ಯೂನಿಟ್ 275 ಬರೀರಿ ಇಲ್ಲೇ ಈಗ ನಿಮ್ಗೆ ಏನ್ರಿಪ್ಪ ಅಮೌಂಟ್ ಬೇಕಿಲ್ಲ ಅಮೌಂಟ್ ಹೆಂಗ್ ಮಾಡ್ತೀರಿ ಈಗ ಬ್ರಾಕೆಟ್ ಅಲ್ಲೇ ಏನ್ರಿ ಅಮೌಂಟ್ ಬ್ರಾಕೆಟ್ ಅಲ್ಲೇ ಎಷ್ಟು ಯೂನಿಟ್ಸ್ ರೀಪ ಅಲ್ಲಿ ನಿಮ್ ಕಡೆ 5000 ಅಂತ ಬರೀರಿ ಕರೆಕ್ಟ್ 5000 ಅವ್ರು ಕೊಟ್ಟಾರಿಪ್ಪ ಎಂಟು ಪ್ರೈಸ್ ಎಷ್ಟ್ರಿ ಪ್ರೈಸ್ ನಿಮ್ ಕಡೆ 275 ಅವರು ಕೊಟ್ಬಿಟ್ಟಾರಿಪ್ಪ 275 ಇಲ್ಲೇ ಬರಿಬೇಕು ಹಾ ಈಗ 5000 ನಿಮ್ ಕಡೆ ಐತ್ರಿ ಇಂಟು ನಿಮ್ಗೆ ಅಮೌಂಟ್ ಬೇಕಲ್ಲ ನಾವು ಅಮೌಂಟ್ ಬೇಕಂದ್ರೆ ಏನ್ರಿಪ್ಪ 275 ಐತಲ್ರಿ ಅವ್ರು ಕೊಟ್ಟಲ್ರಿ 275 ಅದು ಇಂಟು ಮಾಡ್ರಿ 275 ಅಂತ 275 ಈಗ ಮಾಡ್ರಿಪ್ಪ ಎಷ್ಟು 5000 ಇಂಟು 275 ಎಷ್ಟ್ರಿ 13,75,000 13,75,000 13,75,000 ಸಿಕ್ತ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಹಳೆ ಐತ್ರಿ ಈಗ ಹಳೆ ರಫ್ ಮಾಡಿ ಎಷ್ಟು ಬರಿಬೇಕಾ ಅವರು ಕೊಟ್ಟಾರಿಪ್ಪ ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು ತಗೋರಿ 275 ತಗೋರಿ ಅಂತ ತಗೋರಿ ಇದು ಬರೀರಿ ಇದು ಈಗ ನಿಮ್ಗೆ ಅಮೌಂಟ್ ಬೇಕಲ್ಲ ಅಲ್ಲಿ ಅಮೌಂಟ್ ಬೇಕಲ್ಲ ನಿಮ್ಗೆ ಅದು ಹಳೆ ಅಮೌಂಟ್ ರಫ್ ಮಾಡ್ಬೇಕು ಹೊಸ ಅಮೌಂಟ್ ಬೇಕಲ್ಲ ನಿಮ್ಗೆ ಇಲ್ಲಿ 5000 ಅವರು ತಗೋರಿ 5000 ಇಂಟು ರೇಟ್ 275 ಮಾಡ್ರಿ 13,75,000 ದೆನ್ ಡೈರೆಕ್ಟ್ ಮಟೀರಿಯಲ್ಸ್ ಮುಗೀತ್ರಿ ನಂಬರ್ 1 ಅಡ್ಜಸ್ಟ್ಮೆಂಟ್ ಮುಗೀತ್ರಿ ನಂಬರ್ 2 ಬರ್ರಿ ನಂಬರ್ 2 ಏನ್ರಿಪ್ಪ ಇಲ್ಲೇ ಈಚ್ ನಂಬರ್ 2 ಏನೈತಿಪ್ಪ ನಿಮ್ದು ಆಡ್ ಡೈರೆಕ್ಟ್ ವೇಜಸ್ ಬರ್ರಿ ಇಲ್ಲಿ ಈಚ್ ಯೂನಿಟ್ ಅಂದ್ರೆ CPU ಈಚ್ ಯೂನಿಟ್ ನೀಡ್ಸ್ ಡೈರೆಕ್ಟ್ ವೇಜಸ್ ಏನ್ರಿ ಡೈರೆಕ್ಟ್ ವೇಜಸ್ rupees 153 ಯೂನಿಟ್ ಎಷ್ಟೈತ್ರಿ ಡೈರೆಕ್ಟ್ ವೇಜಸ್ ಎಷ್ಟು ತಗೋರಿ 150 ತಗೋರಿ ಅಂತ ಓಲ್ಡ್ ಕಾಸ್ಟ್ ಶೀಟ್ ಅಲ್ಲಿ ಡೈರೆಕ್ಟ್ ವೇಜಸ್ ಎಷ್ಟಿತ್ರಿಪ್ಪ ನಿಮ್ದ 142 ಇತ್ರಿ ಈಗ ಎಷ್ಟು ತಗೋರಿಪ್ಪ ಈಗ 150 ತಗೋರಿ ಡೈರೆಕ್ಟ್ ವೇಜಸ್ ಎಷ್ಟ್ರಿ 153 ತಗೋರಿ ಈಗ ಹಳೆ ರಫ್ ಮಾಡ್ಬೇಕು ನೀವು ಹಳೆ ಇದು ರಫ್ ಮಾಡ್ಬೇಕು ಇದು ಯೂನಿಟ್ ರಫ್ ಮಾಡ್ಬೇಕ ಆಮೇಲೆ ಅಮೌಂಟ್ ರಫ್ ಮಾಡ್ಬೇಕು ಎಷ್ಟು ತಗೋಬೇಕಂತ್ರಿ ಡೈರೆಕ್ಟ್ ವೇಜಸ್ ಅವ್ರು ಕೊಟ್ಟಾರಿಪ್ಪ ಡೈರೆಕ್ಟ್ ವೇಜಸ್ ಎಷ್ಟು ತಗೋರಿ 150 ತಗೋರಿ 153 ತಗೋರಿ 153 ಕರೆಕ್ಟಾ ಈಗ ನಿಮ್ಗೆ ಅಮೌಂಟ್ ಬೇಕಂದ್ರೆ ಹೆಂಗ್ ಮಾಡ್ತೀರಿ ಈಗ ಬ್ರಾಕೆಟ್ ಅಲ್ಲೇ ಮತ್ತೆ ಸೇಮ್ 5000
ಇಂಟು ರೇಟ್ ಎಷ್ಟ್ರಿಪ್ಪ 153 ಅವರು ಕೊಟ್ಟಾರಿ 153. ಹಾಂ ಮಾಡ್ರಿ, ಇದು ಎಷ್ಟು ರೀ 5000 ಇಂಟು 153 ಎಷ್ಟು ರೀ 7,65,000. 7,65,000 ಕರೆಕ್ಟಾ? ಏನು ಮಾಡ್ಬೇಕ್ರಿ ಇದು ಆ್ಯಡ್ ಮಾಡ್ಬೇಕ್ರಿ, ಆ್ಯಡ್ ಮಾಡ್ರಿ. ಪ್ರೈಮ್ ಕಾಸ್ಟ್ ಬೇಕಲ್ಲ ನಿಮಗೆ, ಪ್ರೈಮ್ ಕಾಸ್ಟ್ ಆ್ಯಡ್ ಮಾಡ್ರಿ. ಇದು ಎಷ್ಟು ಬರ್ತೈತೆ ರೀ? ಇದು ಬೇಡ, ಹಳೆ ರಫ್ ಮಾಡ್ರಿ ಇದು. ಮಾಡ್ರಿಪ್ಪ, ಅದು ಎಷ್ಟು ರೀ ಇದು 13,75,000 ಪ್ಲಸ್ 7,65,000 ಎಷ್ಟು ರೀ ಅದು 21,40,000. 21,40,000. 21,40,000 ಅದು ಆಮೇಲೆ ಮಾಡೋಣ್ರಿ. ಇಲ್ಲಿ ಆಮೇಲೆ ಮಾಡೋಣ್ರಿ. ಪ್ರೈಮ್ ಕಾಸ್ಟ್ ಸಿಕ್ತು ರೀ ನಿಮಗೆ 21,40,000. ಡನ್. ನೆಕ್ಸ್ಟ್ ನಿಮ್ಗೆ ಏನ್ರಿಪ್ಪ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ರಫ್ ಮಾಡ್ಬೇಕದು. ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ರಿ ತಡೀರಿ, ಫ್ಯಾಕ್ಟ್ರಿ ಓವರ್ ಹೆಡ್ ರಫ್ ಮಾಡ್ಬೇಕು. ಇಲ್ಲಿ ಮಟ್ಟ ಮುಗಿತಲ್ಲ ನಿಮ್ದು, ಇಲ್ಲಿ ಮಟ್ಟ ಮುಗಿತು ರೀ. ನೆನ್ಪಿಡ್ಕೊರಿಪ್ಪ, ಅದು ಇಲ್ಲಿ ಮಟ್ಟ ಆಗಿತ್ತು ನೋಡ್ರಿಪ್ಪ ಪ್ರೈಮ್ ಕಾಸ್ಟ್ ಮಟ್ಟ. ಫ್ಯಾಕ್ಟ್ರಿ ಓವರ್ ಹೆಡ್ ಆಗಿಲ್ಲ, ಇದು ಹಳೆ ಐತ್ರಿ, ಇದು ಹಳೆ. ಬರ್ರಿ, ಇದು ಮುಗಿತು ರೀ, ನಂಬರ್ 2 ಮುಗಿತು ರೀ. ನಂಬರ್ 3 ಬರ್ರಿಪ್ಪ, ಇಲ್ಲೇ ಫ್ಯಾಕ್ಟ್ರಿ ಓವರ್ ಹೆಡ್ ಬೇಕು ನಮಗೆ. ಫ್ಯಾಕ್ಟ್ರಿ ಓವರ್ ಹೆಡ್ ಬರ್ರಿ ಇಲ್ಲಿ. ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ನಿಮಗೆ ಒಂದು ಹೇಳಿದ್ರಿ ನಮ್ಗೆ 10 ಮಾರ್ಕ್ಸ್ ಫಾರ್ಮೆಟ್ ಐತಲ್ರಿ, 10 ಮಾರ್ಕ್ಸ್ ಫಾರ್ಮೆಟ್. ಅಲ್ಲೇ 2 ಫಾರ್ಮುಲಾ ಐತ್ರಿ, 2 ಫಾರ್ಮುಲಾ. ಅದು 2 ಫಾರ್ಮುಲಾ. ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್. Percentage is equal to factory overhead divided by direct wages into 100. Percentage of administrative overhead to works cost. Percentage is equal to administrative overhead divided by works cost into 100. ಅದು ಫಾರ್ಮುಲಾ ಐತಲ್ಲ ರೀ, 2 ಫಾರ್ಮುಲಾ, ಅದು ಫಾರ್ಮುಲಾ ಯೂಸ್ ಮಾಡ್ಬೇಕಿಲ್ಲ. ಅವರು ಕೊಟ್ಟಾರಿಪ್ಪ ನಂಬರ್ 3 ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅಂತ. ಇಲ್ಲಿ ವರ್ಕಿಂಗ್ ನೋಟ್ ಅಂತ ಬರೀಬೇಕು. ವರ್ಕಿಂಗ್ ನೋಟ್, ವರ್ಕಿಂಗ್ ನೋಟ್ ಕರೆಕ್ಟಾ? ಏನಿದ್ದು ಪರ್ಸೆಂಟೇಜ್ ಅಲ್ಲದು, ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್, percentage of factory overhead to direct wages. Percentage of factory overhead to direct wages. ಇದು ಹೆಡಿಂಗ್ ನೋಡ್ರಿ ಅಪ್ಪ, ಏನ್ರಿದು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆರ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಅದಕ್ಕೆ ಏನ್ರಿಪ್ಪ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಅಂತ ಬರೀಬೇಕು. ಈಗ ಫಾರ್ಮುಲಾ ಬರೀರಿ. ಪರ್ಸೆಂಟೇಜ್ ಅಂದರೆ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಫಸ್ಟ್ ಐಟಮ್ ಏನ್ರಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ಮೇಲೆ ಬರೀರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಸೆಕೆಂಡ್ ಐಟಮ್ ಕೆಳಗಡೆ ಡೈರೆಕ್ಟ್ ವೇಜಸ್. ಲಾಸ್ಟ್ ಇಂಟು 100. ಕರೆಕ್ಟಾ? ಈಗ ಮಾಡ್ರಿ ಇಸ್ ಈಕ್ವಲ್ ಟು ಇಲ್ಲೇ ಮಾಡ್ಬಿಡ್ತೇನೆ ರೀ, ಇಲ್ಲೇ ಜಾಗ ಐತಲ್ಲ, ಇಲ್ಲೇ ಮಾಡ್ಬಿಡ್ತೇನೆ ರೀ. ಫಸ್ಟ್ ಐಟಮ್ ಏನ್ರಿಪ್ಪ ಇಲ್ಲೇ ಫ್ಯಾಕ್ಟ್ರಿ ಓವರ್ ಹೆಡ್. ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ರಿ ಇಲ್ಲೇ ಫಸ್ಟ್ ಐಟಮ್ ಫ್ಯಾಕ್ಟ್ರಿ ಓವರ್ ಹೆಡ್. ಇಲ್ಲಿ ಇದು ಇಲ್ಲಿಂದ ಹೊಸ ಅಲ್ಲ, ಅದು 24 ಅಂದ್ರೆ ಇಲ್ಲಿಂದ ಹೊಸ, ಇಲ್ಲಿಂದ ಇಲ್ಲಿ ಮಟ್ಟ ಹೊಸ ಐತ್ರಿ. ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಹಳೆ ಅಲ್ಲ, ಅದು ಹಳೆ ಅಮೌಂಟ್ ಅಲ್ಲ, ಇದು ಹಳೆ ಅಮೌಂಟ್. ಇಲ್ಲಿ ಚಾಲೂ ಮಾಡ್ರಿ, ಇಲ್ಲಿ ಮಟ್ಟ ಆಗೈತ್ರಿ ನಮ್ದು. ಈಗ ಏನ್ರಿ ಇಲ್ಲಿ ಮಟ್ಟ ಆಗೈತ್ರಿ, ಇಲ್ಲಿಂದ ಹಳೆ ಐತ್ರಿ ಇದು, ಹೌದಲ್ಲ? ಹಳೆ ಐಟಮ್ ಐತ್ರಿ, ಹಳೆ. ಓಲ್ಡ್ ಕಾಸ್ಟ್ ಶೀಟ್ ನೋಡ್ಬೇಕು ನೀವು. ಇದು ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಮಾಡ್ಬೇಕಂದ್ರೆ ಫಾರ್ಮುಲಾ ಬರೀಬೇಕು. ಇದು ಇಲ್ಲಿ ಯಾವ ಕಾಸ್ಟ್ ಶೀಟ್ ನೋಡ್ಬೇಕು ನೀವು? ಹಳೆ ಕಾಸ್ಟ್ ಶೀಟ್, ಓಲ್ಡ್ ಕಾಸ್ಟ್ ಶೀಟ್. ಇದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂದ್ರೆ ಹೊಸ ಕಾಸ್ಟ್ ಶೀಟ್. ಇಲ್ಲಿಂದ ಇಲ್ಲಿ ಮಟ್ಟ ಮಾಡಿರಿ ನಾವು ಹೊಸ ಕಾಸ್ಟ್ ಶೀಟ್. ಇಲ್ಲಿಂದ ನಾವು ಮಾಡಿಲ್ಲ, ಇದು ಹಳೆ ಐತ್ರಿ, ಇಲ್ಲಿಂದ ಹಳೆ ಐತ್ರಿ ಕಾಸ್ಟ್ ಶೀಟ್. ಓಕೆ, ಫಸ್ಟ್ ನೀವು ಮಾಡ್ತೀರಿ ಇದು ಫಸ್ಟ್. ಅದಾದ್ಮೇಲೆ ಇದು ಹೊಸ ಕಾಸ್ಟ್ ಶೀಟ್ ರೆಡಿ ಮಾಡ್ತೀರಿ ನೀವು. ಅದ್ರಾಗ ಏನು ನೋಡ್ರಿ, ಇಲ್ಲಿ ಇದು ಮಾಡಂಗಿಲ್ಲ ನೀವು, ಆಮೇಲೆ ನೋಡ್ಬೇಕಿದ್ದು, ಹೌದಲ್ಲ? ಫ್ಯಾಕ್ಟ್ರಿ ಓವರ್ ಹೆಡ್ ಹಳೆ ಕಾಸ್ಟ್ ಶೀಟ್ ಒಳಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಇತ್ರಿಪ್ಪ ಅಮೌಂಟ್? ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಇತ್ರಿ? ಇದು 2,14,200 ಇತ್ರಿ, ಹೌದಲ್ರಿ? 2,14,200 ಮಾಡ್ರಿ. ಇದು 2,14,000 ಎಷ್ಟು ಇತ್ರಿ? ಇದು 200 ಇತ್ರಿ. 200 ಡಿವೈಡೆಡ್ ಬೈ, ಕರೆಕ್ಟಾ?
ಓಲ್ಡ್ ಕಾಸ್ಟ್ ಶೀಟ್ ನೋಡ್ಬೇಕು ನೀವು. ಓಲ್ಡ್ ಕಾಸ್ಟ್ ಶೀಟ್ ಒಳಗೆ ಎಷ್ಟೈತ್ರಿಪ್ಪ 2 ಲ್ಯಾಕ್ ಫ್ಯಾಕ್ಟ್ರಿ ಓವರ್ ಹೆಡ್ 2,14,200 2,14,200 ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಓಲ್ಡ್ ಕಾಸ್ಟ್ ಶೀಟ್ ಒಳಗೆ ಎಷ್ಟೈತ್ರಿಪ್ಪ ರಫ್ ಮಾಡ್ಬಿಟ್ರಿ ನಾವು ರಫ್ ಮಾಡ್ಬಿಟ್ಟಲ್ರಿ. ಓಕೆ, ಅದು ವಿಡಿಯೋ ಇದು ಬ್ಯಾಕ್ ಸೈಡ್ ಮಾಡ್ರಿ, ನೀವು ವಿಡಿಯೋ ಬ್ಯಾಕ್ವರ್ಡ್ ಮಾಡ್ರಿ. ಅಲ್ಲಿ ಐತೆ ನೋಡ್ರಿಪ್ಪ ಡೈರೆಕ್ಟ್ ವೇಜಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಓಲ್ಡ್ ಕಾಸ್ಟ್ ಶೀಟ್ ಒಳಗೆ ಎಷ್ಟೈತ್ರಿಪ್ಪ 2,14,200 ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಎಷ್ಟೈತ್ರಿಪ್ಪ ಓಲ್ಡ್ ಕಾಸ್ಟ್ ಶೀಟ್ ಒಳಗೆ ಡೈರೆಕ್ಟ್ ವೇಜಸ್ ಎಷ್ಟೈತ್ರಿ 4,28,400 ಎಷ್ಟೈತ್ರಿ 4,28,400 28,400 into 100. ಇದನ್ನು ರಫ್ ಮಾಡ್ತೀನಿ ನಾನು. ಫ್ಯಾಕ್ಟ್ರಿ ಓವರ್ ನಮಗೆ ಬೇಡ, ಇದು ಹಳೆ ಕಾಸ್ಟ್ ಶೀಟ್ ಎಲ್ಲ ಅಷ್ಟು ಬೇಕು ನನಗೆ. ಇಲ್ಲಿ ಬರಂಗಿಲ್ಲ, ಇದು ನ್ಯೂ ಕಾಸ್ಟ್ ಶೀಟ್. ಇದನ್ನು ಬರಂಗಿಲ್ಲ. ಆಮೇಲೆ ಏನ್ರಿಪ್ಪ ವರ್ಸ್ ಕಾಸ್ಟ್ ಏನೂ ಬರಂಗಿಲ್ಲ. ನೀವು ವಿಡಿಯೋ ಬ್ಯಾಕ್ವರ್ಡ್ ಮಾಡ್ರಿ, ಅಲ್ಲಿ ಐತೆ ನೋಡ್ರಿಪ್ಪ ಹಳೆ ಕಾಸ್ಟ್ ಶೀಟ್. ಇದನ್ನು ರಫ್ ಮಾಡ್ತೀನಿ ನಾನು. ಇದು ಎಲ್ಲ ಬೇಡ ನಮಗೆ. ಇದು ಡ್ಯಾಶ್ ಐತ್ರಿ, ಡ್ಯಾಶ್ ಬರ್ತೈತ್ರಿ ಇಲ್ಲೇ. ಆಮೇಲೆ ಕರೆಕ್ಟಾ? ಅದು ಓಲ್ಡ್ ಕಾಸ್ಟ್ ಶೀಟ್ ಮಾಡಿದಲ್ರಿ ನಾವು. ಈಗ ಏನ್ರಿ 24 ಅಂದ್ರೆ ನ್ಯೂ ಕಾಸ್ಟ್ ಶೀಟ್. ಬರ್ರಿ ಇಲ್ಲೇ ವರ್ಕಿಂಗ್ ನೋಟ್ ಮಾಡ್ಬೇಕು ನಾವು. ಇಲ್ಲಿ ಇದು ಮಾಡ್ಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ನಮ್ಮ ಕಡೆ ಇಲ್ಲ. ಫ್ಯಾಕ್ಟ್ರಿ ಓವರ್ ನಾವು ಮಾಡ್ಬೇಕು. ಈಗ ಅದು ನಾವು ಮಾಡ್ಬೇಕಂದ್ರೆ ಏನ್ರಿಪ್ಪ ಅವರು ಕೊಟ್ಟಾರಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ಬಗ್ಗೆ. ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅಂತ. ಅದಕ್ಕೆ ಏನ್ರಿಪ್ಪ ಇದು ಈ ಕೇಸಲ್ಲೇ ಫಾರ್ಮುಲಾ ಬರೀಬೇಕು. ವರ್ಕಿಂಗ್ ನಾಟ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಅಂತ. ಪರ್ಸೆಂಟೇಜ್ ಐತ್ರಿ, ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಫಸ್ಟ್ ಐಟಮ್ ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಸೆಕೆಂಡ್ ಐಟಮ್ ಡೈರೆಕ್ಟ್ ವೇಜಸ್ ಇಂಟು 100. ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲೈತ್ರಿಪ್ಪ ಇದು ಹಳೆ ಓಲ್ಡ್ ಕಾಸ್ಟ್ ಶೀಟ್. ವಿಡಿಯೋ ಬ್ಯಾಕ್ವರ್ಡ್ ಮಾಡಿ ಅಲ್ಲೈತೆ ನೋಡ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿತ್ರಿಪ್ಪ ಅಲ್ಲೇ 2,14,200 ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಓಲ್ಡ್ ಕಾಸ್ಟ್ ಶೀಟ್ ಒಳಗೆ ಎಷ್ಟಿತ್ರಿಪ್ಪ 4,28,400 ಇತ್ರಿ ಅಮೌಂಟ್ ಇಂಟು 100 ಮಾಡ್ರಿ. ಇದು ಎಷ್ಟು ಬರ್ತೈತ್ರಿ? ಇದು ಓಲ್ಡ್ ಕಾಸ್ಟ್ ಶೀಟ್ ನೋಡ್ಬೇಕಿಲ್ಲ. 2,14,200 ಡಿವೈಡೆಡ್ ಬೈ 4,28,400 ಇಂಟು 100 ಎಷ್ಟು ಬಂತ್ರಿ? 50%. ಎಷ್ಟು ಬಂತ್ರಿ? 50%. ಸೈನ್ ಹಚ್ಚಿರಿ ನೀವು ಮುಂದಿಲ್ಲ. 50% ಅಂತ ಬರೀರಿ. 50%. ಡನ್. ಓಕೆ. ಫ್ಯಾಕ್ಟ್ರಿ ಓವರ್ ಹೆಡ್ ಓಕೆ, ಇಲ್ಲಿ ಬ್ರಾಕೆಟ್ ಅಲ್ಲೇ ಫ್ಯಾಕ್ಟ್ರಿ ಓವರ್ ಹೆಡ್ ಬ್ರಾಕೆಟ್ ಅಲ್ಲೇ ಎಷ್ಟು ಬಂತ್ರಿ? ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಎಷ್ಟು ಇದು 50%. ಎಷ್ಟ್ರಿ? 50%. ಬ್ರಾಕೆಟ್ ಅಲ್ಲಿ ಬರೀರಿ. 50% ಅದು 50 ಡಿವೈಡೆಡ್ ಬೈ 100 ಇಂಟು 50% ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ 50 ಡಿವೈಡೆಡ್ ಬೈ 100 ಕರೆಕ್ಟ್ ಇಂಟು ಫ್ಯಾಕ್ಟ್ರಿ ಓವರ್ ಹೆಡ್ ಎದರ ಮೇಲೆ 50% ರೀ? ಫ್ಯಾಕ್ಟ್ರಿ ಓವರ್ ಹೆಡ್ ಆನ್ಸರ್ ಎಷ್ಟು ಇದು 50%. ಎದರ ಮೇಲೆ? ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಪರ್ಸೆಂಟ್ ತಗೋಬೇಕಂತ್ರಿ? 50%. ಎದರ ಮೇಲೆ? ಡೈರೆಕ್ಟ್ ವೇಜಸ್ ಮೇಲೆ. ಎದರ ಮೇಲೆ ರೀ? ಡೈರೆಕ್ಟ್ ವೇಜಸ್ ಮೇಲೆ. ಡೈರೆಕ್ಟ್ ವೇಜಸ್ ಎಷ್ಟು ಬಂತ್ರಿ? ಇಲ್ಲೇ ಡೈರೆಕ್ಟ್ ವೇಜಸ್ ಇಲ್ಲೇ ರೀ. ಫ್ಯಾಕ್ಟ್ರಿ ಓವರ್ ಹೆಡ್ 50% ತಗೋರಿ ಬ್ರಾಕೆಟ್ ಅಲ್ಲೇ ಇಂಟು ಎದರ ಮೇಲೆ? ಡೈರೆಕ್ಟ್ ವೇಜಸ್ ಮೇಲೆ. ಡೈರೆಕ್ಟ್ ವೇಜಸ್ ಎಷ್ಟಿತ್ತು? ಇಲ್ಲಿ ಎಷ್ಟಿತ್ರಿ ಅಮೌಂಟ್? 7,65,000 ಐತ್ರಿ. 7,60,000 ಡೈರೆಕ್ಟ್ ವೇಜಸ್. 7,65,000 ಮೇಲೆ ತಗೋರಿ. 7 lakh ಡೈರೆಕ್ಟ್ ವೇಜಸ್. 7,65,000 ಮೇಲೆ 50% ತಗೋರಿ. ಎಷ್ಟು ರೀ ಫ್ಯಾಕ್ಟ್ರಿ ಓವರ್ ಹೆಡ್? 7,65,000 ಇಂಟು 50%. 3,82,500. 3,82,500. 3,82,500. ಇದು ಏನಿದು? ಫ್ಯಾಕ್ಟ್ರಿ ಓವರ್ ಹೆಡ್. ಪರ್ಸೆಂಟೇಜ್ ಇಲ್ಲೇ ಬಂತ್ರಿ. 50% ತಗೋಬೇಕು. ಅದರ ಮೇಲೆ? ಡೈರೆಕ್ಟ್ ವೇಜಸ್ ಮೇಲೆ. ಡೈರೆಕ್ಟ್ ವೇಜಸ್ ಇಲ್ಲ ಐತ್ರಿ ಅಮೌಂಟ್. ಅದರ ಮೇಲೆ ತಗೋಬೇಕು. ತಿಳಿತ್ರಿ? ಏನು ಮಾಡ್ಬೇಕ್ರಿ? ಇದು ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡ್ರಿ. ಇದು 21,40,000 ಪ್ಲಸ್ 3,82,500 ಎಷ್ಟು ಬಂತ್ರಿ ಆನ್ಸರ್? ಇಲ್ಲೇ 25,22,500. ಇದು ಏನಿದು? ವರ್ಕ್ಸ್ ಕಾಸ್ಟ್. ಇದು ಡನ್. ಇದು ಮುಗೀತ್ರಿ. ಥರ್ಡ್ ಅಡ್ಜಸ್ಟ್ಮೆಂಟ್ ಮುಗೀತ್ರಿ. ನೆಕ್ಸ್ಟ್ ಫೋರ್ತ್ ಬೇಕು ನಮಗೆ. ಏನ್ರಿ?
ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇಲ್ಲಿ ಒಂದು ಫಾರ್ಮುಲಾ ಐತ್ರಿ, ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಟು ಏನಿದು ವರ್ಕ್ಸ್ ಕಾಸ್ಟ್ ಅಲ್ಲ, ಅದು ವರ್ಕ್ಸ್ ಕಾಸ್ಟ್ ಫಾರ್ಮುಲಾ ಐತ್ರಿ. ಅದು ಫಾರ್ಮುಲಾ ತಗೋಬೇಕು ಬೇಡ ಅಡ್ಜಸ್ಟ್ಮೆಂಟ್ ಡಿಪೆಂಡ್. ಅಡ್ಜಸ್ಟ್ಮೆಂಟ್ ನೋಡ್ಬೇಕು, ಆಮೇಲೆ ಫಾರ್ಮುಲಾ ತಗೋಬೇಕು ಬೇಡ ಅದು ಡಿಸೈಡ್ ಮಾಡ್ಬೇಕು. ತಿಳಿತ್ರಿ? ಬರ್ರಿ. ಫೋರ್ತ್, ಟೋಟಲ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆರ್ ಫಿಕ್ಸ್ಡ್ ಎಟ್ ಆಲ್ ಲೆವೆಲ್ಸ್ ಆಫ್ ಆಕ್ಟಿವಿಟಿ. ಅಡ್ಜಸ್ಟ್ಮೆಂಟ್ ಬೇರೆ ಐತ್ರಿ ಇದು. ಇಲ್ಲಿ ನೋಡ್ರಿ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆರ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ನಾವು ಇದು ಫಾರ್ಮುಲಾ ಯೂಸ್ ಮಾಡಿರಪ್ಪ, ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಅಂತ. ಬಟ್ ಇಲ್ಲಿ ಕೊಟ್ಟಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆರ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಕಾಸ್ಟ್ ಅಂತ ಮೆನ್ಷನ್ ಮಾಡಿಲ್ಲ. ಏನ್ರಿ? ಮೆನ್ಷನ್ ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಫಾರ್ಮುಲಾ ಬರಂಗಿಲ್ಲ ಇದು. ಅದು ಅವ್ರು ಏನ್ ಹೇಳ್ತಾರೆ ಇಲ್ಲಿ, ಟೋಟಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಟೋಟಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆರ್ ಫಿಕ್ಸ್ಡ್ ಎಟ್ ಆಲ್ ಲೆವೆಲ್ಸ್ ಆಫ್ ಆಕ್ಟಿವಿಟಿ. ಫಿಕ್ಸ್ಡ್ ಎಟ್ ಆಲ್ ಲೆವೆಲ್ಸ್ ಆಫ್ ಆಕ್ಟಿವಿಟಿ ಅಂದ್ರೆ ಏನ್ರಿಪ್ಪ, ಹಳೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಐತಿ ನೋಡ್ರಿ, ಪೂರಾ ಅಮೌಂಟ್ ಸೇಮ್ ಟು ಸೇಮ್ ತಗೋರಿ ಅಂತ. ಏನ್ರಿ? ಫಿಕ್ಸ್ಡ್ ಎಟ್ ಆಲ್ ಲೆವೆಲ್ಸ್ ಆಫ್ ಆಕ್ಟಿವಿಟಿ. ಅಮೌಂಟ್ ಕಾಪಿ ಪೇಸ್ಟ್ ಮಾಡ್ರಿ, CPU ಅಲ್ಲ, ಅಮೌಂಟ್ ಕಾಪಿ ಪೇಸ್ಟ್ ಮಾಡ್ರಿ. ಹಳೆ ಅಡ್ಮಿನಿಸ್ಟ್ರೇಟಿವ್ ಅಮೌಂಟ್, ಹಳೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಐತಲ್ರಿ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫಿಕ್ಸ್ಡ್ ಎಟ್ ಆಲ್ ಲೆವೆಲ್ಸ್ ಆಫ್ ಆಕ್ಟಿವಿಟಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಮೌಂಟ್ ಇದು ಐತಲ್ರಿ 1,43,820, ಇದು ಸೇಮ್ ಟು ಸೇಮ್ ತಗೋಬೇಕಂತ್ರಿ. ಅವರು ಹೇಳ್ತಾರೆ ನಿಮಗೆ ಫಿಕ್ಸ್ಡ್ ಎಟ್ ಆಲ್ ಲೆವೆಲ್ಸ್ ಆಫ್ ಆಕ್ಟಿವಿಟಿ, ಸೇಮ್ ಟು ಸೇಮ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಮೌಂಟ್ ತಗೋರಿ ಸೇಮ್ ಅಂತ ಅವರು ಹೇಳ್ತಾರೆ ನಮಗೆ. ತಿಳಿತ್ರಿ? ಸೇಮ್ ಟು ಸೇಮ್ ತಗೋರಿ ನೀವು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಮೌಂಟ್ ಎಷ್ಟು ತಗೋಬೇಕಂತ್ರಿ? ಸೇಮ್ ತಗೋಬೇಕಂತ್ರಿ. ಆರ್ ಫಿಕ್ಸ್ಡ್ ಎಟ್ ಆಲ್ ಲೆವೆಲ್ಸ್ ಆಫ್ ಆಕ್ಟಿವಿಟಿ, ಸೇಮ್ ಟು ಸೇಮ್ ತಗೋಬೇಕಂತ್ರಿ. ಎಷ್ಟು ತಗೋರಿದ್ದು? 1,43,820 ಅವರು ಹೇಳ್ತಾರೆ ನಿಮಗೆ ಸೇಮ್ ತಗೋರಿ ಅಂತ. ತಗೋರಿ 1,43,820. ತಿಳಿತ್ರಿ? ಅವರು ಬರ್ರಿ ಏನ್ ಮಾಡ್ಬೇಕಿದು? ಆ್ಯಡ್ ಮಾಡ್ಬೇಕು. ಏನ್ರಿ? ಆ್ಯಡ್ ಮಾಡ್ರಿ. ಆ್ಯಡ್ 25,22,500 plus 1,43,820. You will get 26,66,320. ಇದು ಏನ್ರಿದು? ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿದ್ದಿಲ್ರಿ, ಅವರು ಬರಂಗಿಲ್ಲ ಇಲ್ಲಿ. ಸೇಮ್ ಕಾಸ್ಟ್ ಆಫ್ ಸೇಲ್ಸ್ ಸೇಮ್ ಬರುತ್ತೆ 26,66,320 ಅಂತ. ದೆನ್ ಪ್ರಾಫಿಟ್ ನಮಗೆ ಬರಂಗಿಲ್ಲ. ಪ್ರಾಫಿಟ್ ಆಮೇಲೆ ಮಾಡ್ಬೇಕು, ಸೇಲ್ಸ್ ಮಾಡ್ಬೇಕು. ಫಸ್ಟ್ ಸೇಲ್ಸ್ ಬರ್ರಿ. ಸೇಲ್ಸ್ ಎಷ್ಟು ಯೂನಿಟ್ಸ್ ರೀಪ? ಇಲ್ಲಿ ಮೇಲೆ 5,000 ಅಂತ ಬರೀರಿ. ಓಕೆ, ಆವಾಗ 3,000 ಇತ್ತು, ಈಗ ಏನ್ರಿಪ್ಪ 5,000 ಅಂತ ಬರೀರಿ. ಇಂಟು ನಮ್ಗೆ ಇಲ್ಲಿ ಅಮೌಂಟ್ ಬೇಕಲ್ಲ, ಒಂದು ಇಲ್ಲೇ ಸೇಲ್ಸ್ ಪ್ರೈಸ್ ಬೇಕಲ್ಲ ನಮಗೆ. ಸೇಲ್ಸ್ ಪ್ರೈಸ್ ಇಲ್ಲೇ ಮಾಡೋಣ್ರಿ, ಸೇಲ್ಸ್ ಪ್ರೈಸ್ ಬೇಕು ನಮಗೆ, ಇದು ಇಲ್ಲೇ ಮಾಡೋಣ್ರಿ. ಬರ್ರಿ ಇಲ್ಲೇ ಎಲ್ಲ ಇದು ಮುಗಿತಲ್ಲ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಮುಗಿತಲ್ಲ, ಡನ್. ನೆಕ್ಸ್ಟ್ ಬರ್ರಿ ಇಲ್ಲೇ, ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಟು ಶೋ ಪ್ರಾಫಿಟ್ಸ್ ಪರ್ ಯೂನಿಟ್ ಇಫ್ ದ ಸೆಲ್ಲಿಂಗ್ ಪ್ರೈಸ್. ಇದು ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಸೇಲ್ಸ್ ಪ್ರೈಸ್. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ, ರೆಡ್ಯೂಸ್ ಅಂದ್ರೆ ಕಮ್ಮಿ ಮಾಡ್ಬೇಕ್ರಿ, ರೆಡ್ಯೂಸ್ ಅಂದ್ರೆ ಕಮ್ಮಿ ಮಾಡ್ಬೇಕ್ರಿ. ರೆಡ್ಯೂಸ್ಡ್ ಬೈ ₹12 ಈಚ್, ರೆಡ್ಯೂಸ್ಡ್ ಬೈ ₹12 ಈಚ್. ರೆಡ್ಯೂಸ್ ಬೈ ಅಂದ್ರೆ ಏನ್ರಿ? ರೆಡ್ಯೂಸ್ ಬೈ ಅಂದ್ರೆ ಪೂರಾ ಅಮೌಂಟ್ ಹಳೆ ಅಮೌಂಟ್ ಒಳಗೆ ಲೆಸ್ ಮಾಡ್ಬೇಕು. ಏನ್ರಿ? ರೆಡ್ಯೂಸ್ಡ್ ಬೈ ಏನ್ರಿ? ಬೈ ಅಂತ ಐತ್ರಿ ಇಲ್ಲಿ. ಅಲ್ಲೂ ಟಾಟಾ ಬೈ ಬೈ ಅಲ್ಲ, ಇದು ಬೈ. ಹಾ ಏನ್ರಿ? ರೆಡ್ಯೂಸ್ಡ್ ಅಂದ್ರೆ ಏನ್ರಿಪ್ಪ? ಕಮ್ಮಿ ಮಾಡ್ರಿ, ಮೈನಸ್ ಮಾಡ್ರಿ. ಇನ್ಕ್ರೀಸ್ಡ್ ಅಂದ್ರೆ ಪ್ಲಸ್ ಮಾಡ್ರಿ. ರೆಡ್ಯೂಸ್ಡ್ ಅಂದ್ರೆ ಡಿಕ್ರೀಸ್ ಮಾಡ್ರಿ, ಮೈನಸ್ ಮಾಡ್ರಿ. ತಿಳಿತ್ರಿ? ರೆಡ್ಯೂಸ್ ಅಂದ್ರೆ ಏನ್ರಿಪ್ಪ? ಮೈನಸ್ ಮಾಡ್ಬೇಕು. ಬಾಯ್ ಅಂತ ಐತ್ರಿ ಇಲ್ಲೇ. ರೆಡ್ಯೂಸ್ಡ್ ಬಾಯ್ ಅಂದ್ರೆ ಏನ್ರಿಪ್ಪ? ರೆಡ್ಯೂಸ್ಡ್ ಬಾಯ್ ಅಂದ್ರೆ ಏನ್ರಿ? ಈ ಅಮೌಂಟ್ ಹಳೆ ಅಮೌಂಟ್ ಒಳಗೆ ಮೈನಸ್ ಮಾಡ್ಬೇಕು. ಏನ್ರಿ? ರೆಡ್ಯೂಸ್ಡ್ ಬಾಯ್ ಅಂದ್ರೆ ಏನ್ರಿ? ಈ ಅಮೌಂಟ್ ಒಳಗೆ ಈ ಅಮೌಂಟ್ ಮೈನಸ್ ಮಾಡ್ಬೇಕು. ರೆಡ್ಯೂಸ್ಡ್ ಟು ಅಂತ ಕೊಡ್ಬಿಡ್ತಾರ್ರಿ. ಏನ್ರಿ? ರೆಡ್ಯೂಸ್ಡ್ ಟು ಅಂತ, TO, ರೆಡ್ಯೂಸ್ಡ್ ಟು ಅಂತ. ಅವಾಗ ಮೈನಸ್ ಮಾಡಕ್ ಏನ್ ಮಾಡಕ್ ಹೋಗ್ಬೇಡ್ರಿ, ಸೀದಾ ಅಮೌಂಟ್ ತಗೋಬೇಡ್ರಿ. ಮೈನಸ್ ಮಾಡಾಕಿಲ್ಲ, ಏನಿಲ್ಲ, ಡೈರೆಕ್ಟ್ ಅಮೌಂಟ್ ಹಳೆ ಅಮೌಂಟ್ ತಗೋಬೇಕಿಲ್ಲ, ಹೊಸ ಅಮೌಂಟ್ ತಗೋಬೇಕಲ್ಲ. ತಿಳಿತ್ರಿ? ಓಕೆ, ತಿಳಿತ್ರಿ ನಿಮ್ಗೆ? ಏನ್ರಿ? ರೆಡ್ಯೂಸ್ಡ್ ಬೈ ಅಂದ್ರೆ ಏನ್ರಿಪ್ಪ? ಹಳೆ ಅಮೌಂಟ್ ಒಳಗ ಇದು ಹೊಸ ಅಮೌಂಟ್ ಲೆಸ್ ಮಾಡಿ ಇಲ್ಲೇ ಬರಿಬೇಕು. ತಿಳಿತಾ? ರೆಡ್ಯೂಸ್ಡ್ ಟು, TO, ರೆಡ್ಯೂಸ್ಡ್ ಟು ಅಂದ್ರೆ ಲೆಸ್ ಮಾಡಕ್ ಏನ್ ಮಾಡಾಕಿಲ್ಲ, ಇಲ್ಲ ರೆಡ್ಯೂಸ್ಡ್ ಬರ್ಲಿ, ಇನ್ಕ್ರೀಸ್ ಬರ್ಲಿ, ಟು ಅಂತ ಬರ್ಲಿ. ರೆಡ್ಯೂಸ್ಡ್ ಇನ್ಕ್ರೀಸ್ ಬರ್ಲಿ, ರೆಡ್ಯೂಸ್ ಬರ್ಲಿ, ಟು ಅಂತ ಬಂತಲ್ರಿ. ರೆಡ್ಯೂಸ್ಡ್ ಟು, ಇನ್ಕ್ರೀಸ್ಡ್ ಟು, ರೈಸ್ಡ್ ಟು, ರೇಸ್ಡ್ ಟು,
ಇನ್ಕ್ರೀಸ್ ಟು ರೆಡ್ಯೂಸ್ ಟು ಬಂತಲ್ರಿ 2 ಅಂತ ಡೈರೆಕ್ಟ್ ಅಮೌಂಟ್ ಇಲ್ಲೇ ತಗೋಬೇಕು. ತಿಳಿತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೇನ್ರಿ. ರೆಡ್ಯೂಸ್ಡ್ ಬೈ ಅಂದ್ರೆ ಬೈ ರುಪೀಸ್ ಬೈ ಅಂತ ಬರ್ತಲ್ರಿ, ಬೈ ಅಂತ ಹಳೆ ಅಮೌಂಟ್ ಒಳಗ ನ್ಯೂ ಅಮೌಂಟ್ ಲೆಸ್ ಮಾಡಿ ಇಲ್ಲೇ ಬರಿಬೇಕು. ಬೈ ಅಂದ್ರೆ ರೆಡ್ಯೂಸ್ಡ್ ಟು ಅಂದ್ರೆ ಟು ಅಂದ್ರೆ ಹಳೆ ಅಮೌಂಟ್ ನೋಡ್ಬೇಡ್ರಿ, ಹೊಸ ಅಮೌಂಟ್ ಡೈರೆಕ್ಟ್ ಇಲ್ಲೇ ಹಚ್ಚಬೇಕು. ತಿಳಿತ್ರಿ? ಇಷ್ಟು ಡಿಫ್ರೆನ್ಸ್ ಐತ್ರಿ. ಬರ್ರಿ, ಇಫ್ ದ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿಪ್ಪ? ಸೇಲ್ಸ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿಪ್ಪ? ಸೇಲ್ಸ್ ಪ್ರೈಸ್. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ, ಕಮ್ಮಿ ಮಾಡ್ರಿ ಅಂತ, ರೆಡ್ಯೂಸ್ಡ್ ಬೈ ಇಲ್ಲಿ ನೋಡ್ರಿ, ರೆಡ್ಯೂಸ್ಡ್ ಬೈ ಅಂತ, ರೆಡ್ಯೂಸ್ಡ್ ಬೈ ಅಂತ ಐತ್ರಿಪ್ಪ. ಬೈ ಅಂದ್ರೆ ಏನ್ರಿಪ್ಪ? ಲೆಸ್ ಮಾಡ್ಬೇಕು. ಬೈ ಏನ್ರಿ? ರುಪೀಸ್ 12 ಈಚ್. ರೆಡ್ಯೂಸ್ಡ್ ಬೈ, ರೆಡ್ಯೂಸ್ಡ್ ಕಮ್ಮಿ ಮಾಡ್ರಿ, ಬೈ ಈ ಅಮೌಂಟ್ ಇದ್ರಾಗ ಲೆಸ್ ಮಾಡಿ ಬರಿಬೇಕು. ಇನ್ಕ್ರೀಸ್ಡ್ ಬೈ ಅಂದ್ರೆ ಏನ್ರಿಪ್ಪ? ಪ್ಲಸ್ ಮಾಡ್ಬೇಕು. ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ? ಪ್ಲಸ್ ಮಾಡ್ಬೇಕು. ಬೈ ಅಂತ ಬಂದಿಲ್ರಿಪ್ಪ, ಈ ಅಮೌಂಟ್ ಪ್ಲಸ್ ಹಳೆ ಅಮೌಂಟ್ ಆಡ್ ಮಾಡಿ ಅಲ್ಲೇ ಬರಿಬೇಕು. ಇನ್ಕ್ರೀಸ್ಡ್ ಬೈ ಅಂದ್ರೆ. ರೆಡ್ಯೂಸ್ಡ್ ಬೈ ಅಂದ್ರೆ ಈ ಅಮೌಂಟ್ ಒಳಗೆ ಲೆಸ್ ಮಾಡಿ ಇಲ್ಲೇ ಬರಿಬೇಕು. ತಿಳಿತ್ರಿ? ರೆಡ್ಯೂಸ್ಡ್ ಟು ಅಂದ್ರೆ ಡೈರೆಕ್ಟ್ ಅಮೌಂಟ್ ಇಲ್ಲೇ ತಗೋಬೇಕು. ಇನ್ಕ್ರೀಸ್ಡ್ ಟು ಡೈರೆಕ್ಟ್ ಅಮೌಂಟ್ ಇಲ್ಲೇ ತಗೋಬೇಕು. ತಿಳಿತ್ರಿ? ಇನ್ಕ್ರೀಸ್ಡ್ ಟು ಬರ್ಲಿ, ರೆಡ್ಯೂಸ್ಡ್ ಟು ಬರ್ಲಿ, ಡೈರೆಕ್ಟ್ ಅಮೌಂಟ್ ಇಲ್ಲೇ ಹಚ್ಚಬೇಕು. ರೆಡ್ಯೂಸ್ಡ್ ಬೈ ಅಂದ್ರೆ ಹಳೆ ಅಮೌಂಟ್ ಒಳಗ ಹೊಸ ಅಮೌಂಟ್ ಲೆಸ್ ಮಾಡಿ ಇಲ್ಲೇ ಬರಿಬೇಕು. ಇನ್ಕ್ರೀಸ್ಡ್ ಟು ಅಂದ್ರೆ ಹಳೆ ಅಮೌಂಟ್ ಒಳಗಿದ್ದು ಅಮೌಂಟ್ ಪ್ಲಸ್ ಮಾಡಿ ಇಲ್ಲೇ ಬರಿಬೇಕು. ತಿಳಿತ್ರಿ? ಟು ಅಂದ್ರೆ ಡೈರೆಕ್ಟ್ ತಗೋಬೇಕು. ಬೈ ಅಂದ್ರೆ ಹಳೆ ಅಮೌಂಟ್ ಕಂಪೇರ್ ಮಾಡ್ಬೇಕು. ತಿಳಿತ್ರಿ? ಓಕೆ, ಬರ್ರಿ ಈಗ ರೆಡ್ಯೂಸ್ಡ್ ಬೈ ಅಂತ ಐತ್ರಿಪ್ಪ. ರೆಡ್ಯೂಸ್ಡ್ ಬೈ, ರೆಡ್ಯೂಸ್ ಅಂದ್ರೆ ಕಮ್ಮಿ ಮಾಡ್ಬೇಕು, ಬೈ ಅಂತ ಐತ್ರಿಪ್ಪ. ಹಳೆ ಅಮೌಂಟ್ ನೋಡ್ಬೇಕು. ಹಳೆ ಅಮೌಂಟ್ ಎಷ್ಟ್ರಿಪ್ಪ? ನಿಮ್ದು ಸೆಲ್ಲಿಂಗ್ ಪ್ರೈಸ್ 612 ಐತ್ರಿ. ಅದ್ರಾಗ ಏನ್ ಮಾಡ್ಬೇಕಿದ್ದು? ಹೊಸ ಅಮೌಂಟ್ 12 ಈಚ್, ರೆಡ್ಯೂಸ್ಡ್ ಬೈ 12 ಅಮೌಂಟ್ ಕಮ್ಮಿ ಮಾಡ್ಬೇಕಂತ್ರಿ. 6 to 12 ಒಳಗ ಇದು ಕಮ್ಮಿ ಮಾಡ್ಬೇಕಂತ್ರಿಪ್ಪ. ಏನ್ ಮಾಡ್ರಿ ಇಲ್ಲಿ ಅಮೌಂಟ್ ತಗೋಬೇಕು. ಓಲ್ಡ್ ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿಪ್ಪ? ಇದು 612. ಇಲ್ಲಿ ಬೇಕಂದ್ರೆ ಬರೀತೀನಿ ನೋಡ್ರಿಪ್ಪ, ಇಲ್ಲೇ ಕೆಳಗಡೆ ಹಳೆ ಅಮೌಂಟ್ ಎಷ್ಟಿದ್ದು? 612 ಅಲ್ಲ, ಅದು ಹಳೆ ಅಮೌಂಟ್ ಸೆಲ್ಲಿಂಗ್ ಪ್ರೈಸ್ 612 ಮೈನಸ್ ಮಾಡ್ಬೇಕ್ರಿಪ್ಪ. ಎಷ್ಟು ಅಮೌಂಟ್ ಮೈನಸ್ ಮಾಡ್ಬೇಕ್ರಿ? ಬಾಯ್ ಅಂತ ಐತ್ರಿ. ಬಾಯ್ ಎಷ್ಟು ಅಮೌಂಟ್ ಕಮ್ಮಿ ಮಾಡ್ಬೇಕ್ರಿಪ್ಪ? 12 ಕಮ್ಮಿ ಮಾಡ್ರಿ. ಎಷ್ಟು ಬಂತ್ರಿ ಇದು? 612 ಮೈನಸ್ 12 600 ಬಂತಲ್ರಿ. ಇದು 600 ಎಲ್ಲಿ ತಗೋಬೇಕು? ಇಲ್ಲಿ ತಗೋಬೇಕು. 600 ಮಾಡ್ರಿ. ಈಗ ಎಷ್ಟು ಬರ್ತೈತ್ರಿ? 5000 ಇಂಟು 600 ಎಷ್ಟ್ರಿ? 30 ಲ್ಯಾಕ್. ಎಷ್ಟ್ರಿ? 30 ಲ್ಯಾಕ್ ಸೇಲ್ಸ್ ಬಂತ್ರಿ. ಇಲ್ಲಿ 30 ಲ್ಯಾಕ್. ತಿಳಿತ್ರಿ? ಸೇಲ್ಸ್ ಬಂತ್ರಿ. ಈಗ ನಿಮ್ಗೆ ಏನ್ ಬೇಕ್ರಿಪ್ಪ? ಪ್ರಾಫಿಟ್ ಬೇಕು. ಪ್ರಾಫಿಟ್ ಅಂದ್ರೆ ಏನ್ ಮಾಡ್ತೀರಿಪ್ಪ? ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡ್ರಿ. 30 ಲ್ಯಾಕ್ ಮೈನಸ್ 26 ಲ್ಯಾಕ್ 66,320 ಎಷ್ಟು ಬಂತ್ರಿ? 3,33,000 3,33,680 3,33,680. ಇದು ಏನ್ರಿ? ಇದು ಪ್ರಾಫಿಟ್. ಇದು ಏನ್ರಿ? ಪ್ರಾಫಿಟ್. ಸಿಂಪಲ್ ಐತಲ್ಲ? ಓಕೆ. ರೆಡ್ಯೂಸ್ಡ್ ಅಂದ್ರೆ ಏನ್ರಿಪ್ಪ? ಲೆಸ್ ಮಾಡ್ಬೇಕು. ಬಾಯ್ ಅಂತ ಐತ್ರಿ. ಬಾಯ್ ಅಂದ್ರೆ ಏನ್ರಿಪ್ಪ? ಹಳೆ ಅಮೌಂಟ್ ಒಳಗ ಹೊಸ ಅಮೌಂಟ್ ಲೆಸ್ ಮಾಡಿ, ಇಲ್ಲೇ ಬರಿಬೇಕು. ಇನ್ಕ್ರೀಸ್ಡ್ ಬಾಯ್ ಏನ್ರಿ? ಇನ್ಕ್ರೀಸ್ಡ್ ಬಾಯ್ ಅಂದ್ರೆ ಏನ್ರಿಪ್ಪ? ಇನ್ಕ್ರೀಸ್ ಅಂದ್ರೆ ಪ್ಲಸ್ ಮಾಡ್ಬೇಕು. ಬಾಯ್ ಅಂತ ಐತ್ರಿಪ್ಪ. 612 ಒಳಗ ಪ್ಲಸ್ 12 624 ಇಲ್ಲೇ ಬರಿಬೇಕು. ಹೇಳ್ತಾರೆ? ರೆಡ್ಯೂಸ್ಡ್ ಟು ಡೈರೆಕ್ಟ್ ಅಮೌಂಟ್ ಇಲ್ಲೇ ತಗೋಬೇಕು. ಮೈನಸ್ ಮಾಡಕ್ ಇಲ್ಲ. ರೆಡ್ಯೂಸ್ಡ್ ಟು ಅಂದ್ರೆ ಡೈರೆಕ್ಟ್ ತಗೋಬೇಕು. ಇನ್ಕ್ರೀಸ್ಡ್ ಟು ಅಂದ್ರೆ ಡೈರೆಕ್ಟ್ ಅಮೌಂಟ್ ತಗೋಬೇಕು. ತಿಳಿತ್ರಿ? ಹಿಂಗೈತ್ರಿ. ಓಕೆ, ಮುಗಿತಲ್ಲ? ಈಗ ಏನ್ರಿಪ್ಪ? CPU ಬೇಕು ನಮ್ಗೆ. CPU ಆಲ್ರೆಡಿ ಡೈರೆಕ್ಟ್ ಮಟೀರಿಯಲ್ಸ್ ಅವರು ಕೊಟ್ಟಿದ್ರಿ. CPU ನಮ್ಗೆ ಡೈರೆಕ್ಟ್ ಮಟೀರಿಯಲ್ಸ್ ಅವರು ಕೊಟ್ಟಿದ್ರಿಪ್ಪ. CPU ಡೈರೆಕ್ಟ್ ವೇಜಸ್ ಅವರು ಕೊಟ್ಟಿದ್ರಿಪ್ಪ. 153 ಅಂತ. ಇಲ್ಲಿಂದ ಕೊಟ್ಟಿಲ್ಲ ಅವರು. ಅವರು ಕೊಟ್ಟಿಲ್ಲ ನಮ್ಗೆ. ನಾವು ಮಾಡ್ಬೇಕು. ಇಲ್ಲಿಂದ ಬರ್ರಿ. 21,40,000 ಡಿವೈಡೆಡ್ ಬೈ 5,000 ಇಲ್ಲೇ ಚಲೋ ಮಾಡ್ರಿ. 21,40,000 ಡಿವೈಡೆಡ್ ಬೈ 5,000 ಮಾಡ್ರಿ. ಎಷ್ಟು ಬಂತ್ರಿ ಇಲ್ಲೇ? 428. ಎಷ್ಟು ಬಂತ್ರಿ ಇಲ್ಲೇ? 428. ನೆಕ್ಸ್ಟ್ 3,82,500 ಡಿವೈಡೆಡ್ ಬೈ 5,000 ಇಲ್ಲಿ ಐತ್ರಿ. 76.5. ನೆಕ್ಸ್ಟ್ 25,22,500 divided by 5,000 504.5
नेक्स्ट 1,43,820 डिवाइडेड बाय 5,000 टू 28.764. नेक्स्ट 26,66,320 डिवाइडेड बाय 5,000 533.264. ನೆಕ್ಸ್ಟ್ ಇಲ್ಲಿ ಸೇಮ್ ಐತೆ, ಇಲ್ಲಿ ಸೇಮ್ ಬರ್ತೈತ್ರಿಪ್ಪ. ಮತ್ತೆ ಇದು ಡಿವೈಡ್ ಬೈ 5,000 ಮಾಡ್ರಿ ಎಷ್ಟು ಬರ್ತೈತ್ರಿ? ಸೇಮ್ ಟು ಸೇಮ್ ಆನ್ಸರ್ 533.264. ನೆಕ್ಸ್ಟ್ ಇದು ಮಾಡ್ರಿ 3,33,680 divided by 5,000 66.736. next 30 lakh divided by 5,600. ಆಯ್ತು ನೋಡ್ರಿಪ್ಪ, ಆಗಿತ್ತು. ಇಷ್ಟೇ ಮಾಡ್ಬೇಕು. ಈಸಿ ಐತಲ್ಲ? ಸಿಂಪಲ್ ಐತಲ್ಲ? ಓಕೆ, ಸ್ವಲ್ಪ ನೋಡ್ರಿಪ್ಪ ಕ್ಯಾಲ್ಕುಲೇಷನ್ ಎಲ್ಲಿ ಇದು ಮಾಡ್ಬೇಕಂತ ಸ್ವಲ್ಪ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಐತ್ರಿ ಇದು. ओके, एक 4 कन्नड़ा मीडियम आगे तरीका 4 हिंदी मीडियम. देखो यहाँ पे हिंदी मीडियम वाले, देखो यहाँ पे क्या हुआ था. अभी कॉस्ट शीट हम कौन सा रेडी करे थे? 2023 का हम लोग रेडी करे थे. अब कौन सा रेडी करना हमें? 24 का रेडी करना. ठीक है, 23 का यहाँ तक हुआ था हमारा. अब कौन सी ईयर का कंप्लीट करना हमें? 24 का कंप्लीट करना हमें कॉस्ट शीट अभी. ठीक है, इसलिए यहाँ पे देखो जो यहाँ तक कंप्लीट किया था, देखो हमें 23 का, उसके लिए क्या रेडी करना तुम्हें? कॉस्ट शीट करके डालना. लेकिन 24 के लिए, ये जो न्यू ईयर नहीं है बे, 23 खत्म हुआ, अब कौन सा तुम्हें कर रहे सकते कैलकुलेशन है? 24 का. इसलिए यहाँ पे क्या डालना तुम्हें? एस्टिमेटेड कॉस्ट शीट. क्या करके? एस्टिमेटेड कॉस्ट शीट ऑफ प्रज्वल टाइम्स फॉर द ईयर. कौन सा ईयर अभी? 24. ब्रैकेट में कितने पहले कितने थे? 3000 वॉल क्लॉक्स थे 23 में. अब 24 में कितने हैं? 24 में यहाँ पे दिया उन्हें, prepare a statement to show profits per unit if the selling price is reduced by 12 each and actual output. actual output का मतलब है यही वॉल क्लॉक्स, कितने वॉल क्लॉक्स करके. एक्चुअल आउटपुट कितना है अभी? 5000. 23 में 3000, 24 में कितने वॉल क्लॉक्स है? 5000. यहाँ पे ब्रैकेट में 5000 वॉल क्लॉक्स. करेक्ट है. पर्टिकुलर्स, उसके बाद में यहाँ पे ब्रैकेट ये हुआ, पर्टिकुलर्स रुपीज कॉस्ट पर यूनिट. यहाँ पे देखो रुपीज का कॉलम है चेंज करना, सीपीयू का कॉलम चेंज करना. यहां से लेके यहां तक फॉर्मेट कॉपी पेस्ट होता. जो कॉस्ट शीट तुम्हें रेडी कर देखो पहले वाला, सेम टू सेम फॉर्मेट कॉपी पेस्ट होता सेकंड कॉस्ट शीट में. ठीक है, एस्टिमेटेड कॉस्ट शीट में. ठीक है, ओके. और यहाँ पे भी सेम आइटम्स सभी सेम रहते हैं. ठीक है. डायरेक्ट मटेरियल्स, फर्स्ट डायरेक्ट मटेरियल्स. यहाँ पे देखो 24 में फॉर 2024 इट इज एस्टिमेटेड दैट नंबर 1 क्या दिया इन्हें? ईच यूनिट नीड्स. यूनिट का मतलब है ये वाला कॉलम. यूनिट का मतलब क्या है? ये वाला कॉलम. कॉस्ट पर यूनिट, ये वाला कॉलम. ईच यूनिट मतलब ये वाला कॉलम. यूनिट नीड्स डायरेक्ट मटेरियल. क्या बोल रहा हूं? डायरेक्ट मटेरियल. यहाँ पे कितना लेना करके बोल रहा हूं? डायरेक्ट मटेरियल. डायरेक्ट मटेरियल वर्थ ₹275. कितना लो बोल रहा? यूनिट कॉलम के अंदर कितना लो बोल रहा? 275 लो बोल रहा. तो हमें क्या करना है? यहाँ पे 275 लेना. क्या करना? 275 लेना. अब हमारे पास अमाउंट नहीं है. उन्हें क्या बोल रहा? सिर्फ यूनिट के कॉलम में, यूनिट के कॉलम में कितना लो? 275 लो. यूनिट के कॉलम में 275 लो बोल रहा. हमें 275 डाले वहां पे. अब हमारे पास अमाउंट नहीं है तो क्या करना भी? ब्रैकेट में कितने वाले क्लॉक्स है? 5000 इंटू रेट कितना? 275. दोनों को इंटू करो, अमाउंट आया तुम्हारा. ठीक है. अब क्या? ऐड डायरेक्ट वेजेस. ये नहीं हमारे पास. आओ यहाँ पे नंबर टू ईच यूनिट मतलब यही वाला कॉलम. ईच यूनिट नीड्स डायरेक्ट वेजेस. यूनिट कॉलम में डायरेक्ट वेजेस ₹153. यूनिट कॉलम में डायरेक्ट वेजेस के कितना लो बोल रहा? 153. यहाँ पे डालो डायरेक्ट वेजेस 153. ठीक है. अमाउंट तुम्हारे पास नहीं है. क्या करना अभी? सेम ब्रैकेट में 5000 इंटू 153. कितना आंसर आया? 7,65,000. ठीक है. क्या करना अभी? ऐड करना. दोनों को ऐड करो, कितना होता? 21,40,000. क्या बोलते हैं इसको? प्राइम कॉस्ट. ओके. अब ऐड फैक्ट्री ओवरहेड. यहाँ पे आओ, ये नंबर 2 खत्म हुआ. यहाँ पे देखो नंबर 3 में फैक्ट्री ओवरहेड आर रिकवर्ड एज परसेंटेज ऑफ डायरेक्ट वेजेस.
जब 10 मार्क्स का तुम्हारे को मैं फॉर्मेट लेता नहीं सोल्यूशन का, नॉर्मल क्वेश्चंस में 10 मार्क्स का फॉर्मेट है, तब तुम्हारे को मैं 2 फार्मूलेस लिखाया था। क्या बोल के हुआ? परसेंटेज ऑफ डायरेक्ट वेजेस टू परसेंटेज ऑफ अ फैक्ट्री ओवरहेड टू डायरेक्ट वेजेस, परसेंटेज इज इक्वल टू फैक्ट्री ओवरहेड डिवाइडेड बाय डायरेक्ट वेजेस इनटू 100। नेक्स्ट है परसेंटेज ऑफ एडमिनिस्ट्रेटिव ओवरहेड टू वर्क्स कॉस्ट, परसेंटेज इज इक्वल टू एडमिनिस्ट्रेटिव ओवरहेड डिवाइडेड बाय वर्क्स कॉस्ट इनटू 100 बोल के, बहुत इंपॉर्टेंट है बोल के बोला था तुम्हारे को मैं। अब यहाँ पे यूज करना उसको। क्या बोल रहा है नंबर 3 में? फैक्ट्री ओवरहेड आर रिकवर्ड एज परसेंटेज ऑफ डायरेक्ट वेजेस, इसलिए यहाँ पे वर्किंग नोट डालना। वर्किंग नोट में क्या डालना है यहाँ पे? परसेंटेज ऑफ फैक्ट्री ओवरहेड टू डायरेक्ट वेजेस, अंडरलाइन यहाँ पे। परसेंटेज इज इक्वल टू फैक्ट्री ओवरहेड पहले है, फैक्ट्री ओवरहेड डिवाइडेड बाय सेकंड आइटम क्या है? डायरेक्ट वेजेस इनटू 100। फैक्ट्री ओवरहेड जब हमें वर्किंग नोट करते देखो यहाँ पे फैक्टर परसेंटेज का, यहाँ पे पुराना वाला कॉस्ट शीट देखना, ये नया वाला, पुराना वाला बैकवर्ड करो, ये वीडियो को बैक करो, यहाँ पे आपको मिलता कॉस्ट शीट ओल्ड का 23 का कॉस्ट शीट, 23 का कॉस्ट शीट। उसमें क्या देखना हमें भी? फैक्ट्री ओवरहेड। वहां पे फैक्ट्री ओवरहेड कितना था ओल्ड कॉस्ट शीट के अंदर? यहाँ पे है कॉस्ट शीट, यहाँ पे भी है ओल्ड में, यहाँ पे भी दिया उन्हें, यहाँ पे वहां पे नॉर्मल दिया। ओके फैक्ट्री ओवरहेड कितना है? पुराना वाला फैक्ट्री ओवरहेड है, फैक्ट्री ओवरहेड कितना है पुराना वाला फैक्ट्री ओवरहेड है? 2,14,200 डिवाइडेड बाय डायरेक्ट वेजेस कितना है हमारा? डायरेक्ट वेजेस है 4,28,400 इंटू 100 करो, कितना आंसर आता तुम्हारा? 50%। कितना आया? 50%। अब यहाँ पे फैक्ट्री ओवरहेड, यहाँ पे ब्रैकेट में कितना परसेंटेज हुआ? 50%, 20%, 30% कुछ भी आता है यहाँ पे। अब आंसर कितना है हमारा फैक्ट्री ओवरहेड का? कितना है अभी? 50%। फैक्ट्री ओवरहेड में ब्रैकेट में 50%, 50/100 इंटू किसके ऊपर? वो टू डायरेक्ट वेजेस के ऊपर। किसके ऊपर है? टू डायरेक्ट वेजेस। डायरेक्ट वेजेस कहां पे? वो गया, वो खत्म हुआ। ये सिर्फ ओल्ड आइटम्स किस लिए यूज करते हैं? मैं सिर्फ ये परसेंटेज मालूम करने के वास्ते हमें ओल्ड आइटम्स यूज करते हैं। अब हुआ हमारा फैक्ट्री ओवरहेड 50% लिया है मैं, 50% बोल के इंटू किसके ऊपर लेना? वो डायरेक्ट वेजेस के ऊपर। डायरेक्ट वेजेस कहां पे? डायरेक्ट वेजेस हमारा नया वाला, ये अमाउंट लेना अभी नया वाला, वो हो गया खत्म। 50/100 इंटू किसके ऊपर है? डायरेक्ट वेजेस के ऊपर। कहां पे है डायरेक्ट वेजेस? यहाँ पे डायरेक्ट वेजेस। कितना है वो अमाउंट? है 7,65,000, 7,65,000 के ऊपर लो। कितना था? 3,80,500। क्या करना है? इसको भी ऐड करना, दोनों को ऐड करो, कितना आंसर आता? 25,22,500। इसको क्या बोलते हैं? वर्क्स कॉस्ट करके बोलते हैं। ठीक है, नेक्स्ट ऐड एडमिनिस्ट्रेटिव ओवरहेड। एडमिनिस्ट्रेटिव ओवरहेड, अब इसके बारे में आओ, यहां पे देखो फोर्थ में, टोटल एडमिनिस्ट्रेशन ओवरहेड्स आर फिक्स्ड एट ऑल लेवल्स ऑफ एक्टिविटी। यहां पे क्या बोल रहा है? टोटल एडमिनिस्ट्रेशन ओवरहेड मतलब ये वाला एडमिनिस्ट्रेशन ओवरहेड जो है देखो ऊपर, वो क्या है? आर फिक्स्ड एट ऑल लेवल्स ऑफ एक्टिविटी। क्या बोल रहा? जो पहले वाला एडमिनिस्ट्रेशन ओवरहेड्स है देखो, अमाउंट है, पुराना वाला अमाउंट है, वो क्या है? फिक्स्ड है सभी में। क्या है वो? फिक्स्ड एट ऑल लेवल्स ऑफ एक्टिविटी। इसका मतलब क्या? पुराना वाला अमाउंट जो है देखो एडमिनिस्ट्रेशन ओवरहेड का, सेम टू सेम अमाउंट तुम्हें यहाँ पे लो करके बोल रहा है। समझ में आया? वही बोल रहा हमारे को, फिक्स्ड एट ऑल लेवल्स ऑफ एक्टिविटी बोल के। तो तुम्हारा पहला वाला अमाउंट है देखो, वही सेम टू सेम कॉपी पेस्ट कर लो तुम्हें। कहां पे वो? एडमिनिस्ट्रेशन एडमिनिस्ट्रेटिव ओवरहेड रेडीमेड दिया है हमारे को, ओल्ड अमाउंट पूरा फिक्स, वो जैसा देखो वैसा लो बोल रहा है, फिक्स्ड एट ऑल लेवल्स ऑफ एक्टिविटी। कितना है वो? 1,43,820 है ना, यहाँ पे सेम लेना उसको। क्या करना? भी ऐड करना, ऐड करो इसको दोनों को, कितना था? 26,66,320। इसको क्या बोलते हैं? कॉस्ट ऑफ प्रोडक्शन। नेक्स्ट ऐड सेलिंग एंड डिस्ट्रीब्यूशन ओवरहेड, नहीं दिया उसके अंदर, पुराने वाले कॉस्ट शीट में भी नहीं था, नए वाले कॉस्ट शीट में भी नहीं आता। ठीक है, डैश क्या मिलता आपको? कॉस्ट ऑफ सेल्स, दोनों का सेम आता, कॉस्ट ऑफ सेल्स। नेक्स्ट ऐड प्रॉफिट, प्रॉफिट के बारे में कुछ भी नहीं दिया, देखेंगे बाद में। सेल्स, सेल्स सेल्स कैसे लेना पे? ब्रैकेट में कितना है? सेल्स है 5,000, कितना है? वॉल क्लॉज कितने भी? 5,000 इंटू यहाँ पे एक अमाउंट लेने का है, वो कैसे लेते? देखो यहाँ पे अमाउंट है, बहुत ध्यान से। प्रिपेयर अ स्टेटमेंट टू शो प्रॉफिट्स पर यूनिट इफ द, बहुत इंपॉर्टेंट, इफ द सेलिंग प्राइस, सेलिंग प्राइस का मतलब क्या है बोलो? सेल्स प्राइस। पुराने वाले में सेल्स प्राइस कितना था? 612 था। नए वाले में सेल्स प्राइस, इफ द सेलिंग प्राइस इज रिड्यूस्ड बाय ₹12 ईच बोल के। रिड्यूस का मतलब क्या है? लेस करना। कितना? बाय कर को है यहाँ पे, बाय। एक बात तुम्हें याद रख लो, रिड्यूस्ड बाय ₹12 ईच। रिड्यूस करना, कितने रुपीज रिड्यूस करना कहते हैं?
12 रुपीज, इसलिए ब्रैकेट में पुराना वाला सेलिंग प्राइस कितना था तुम्हारा 612, उसमें से कितना बाय रुपीज, बाय का मतलब क्या है बोलो, पूरा अमाउंट लेस करो बोल के, ये जो दिया देखो बाय रुपीज बोल के, जो अमाउंट बाय का मतलब क्या है बोलो, जो अमाउंट देता देखो वो अमाउंट लेस करो यहाँ करके, ठीक है। पुराना वाला 612 था माइनस, यहाँ कितना लेस करना करके बोल रहा है 12 रुपीज, 12 रुपीज लेस करो कितना बचता है 600 रुपीज, वो यहाँ पे लिखना, समझ में आया। हाँ, एक कौन सा ये रेड्यूस्ड बाय बोले तो, सपोज रेड्यूस्ड बाय के प्लेस पे क्या आया अभी, इंक्रीज्ड बाय करके आया, क्या करके इंक्रीज्ड बाय बोल के, इंक्रीज्ड बाय बोल के, इंक्रीज का मतलब क्या है ऐड करना, बाय का मतलब जो अमाउंट दिया वो भी लेना, ठीक है। यहाँ पे ब्रैकेट में 612 इंक्रीज्ड बाय करके आया तो प्लस करना, इंक्रीज का मतलब क्या है प्लस करना, इंक्रीज्ड बाय प्लस कितना 12 रुपीज, 612 प्लस 12 624 यहां पे लेना, समझ में आया, इंक्रीज्ड बाय का मतलब, ठीक है। ओके, अब क्या दिया इन्हें, बाय के जगह पे रेड्यूस्ड टू करके दिया, रेड्यूस्ड टू टीओ, रेड्यूस्ड टू रुपीज 12 दिया, क्या करके रेड्यूस्ड 2 रुपीज 12 दिया, बाय नहीं दिया, रेड्यूस्ड 2 रुपीज 12। अब देखना नहीं यहाँ पे पुराना वाला कितना है नया वाला कितना देखना नहीं, रेड्यूस्ड 2 रुपीज दिया, 2 बोल के दिया, टीओ डायरेक्ट अमाउंट यहाँ पे लेना, ये कैलकुलेशन नहीं आता, समझ में आया। ये कैलकुलेशन कब आता है, जब बाय करके आया तो, क्या करके बाय करके आया, बाय करके आया तो कैलकुलेशन करना, रेड्यूस्ड 2 बोल के आया, रेड्यूस्ड 2 बोल के 2 बोले तो डायरेक्ट लेना यहाँ पे, इंक्रीज्ड 2 करके आया तो डायरेक्ट लेना यहाँ पे, ठीक है, याद रख लो बस। अब यहाँ पे बाय करके था नहीं तो हमें क्या कर ले अभी, उसमें से माइनस कर ले, माइनस करने के बाद में इतना आया आंसर, अभी दोनों को इनटू कर तो कितना आंसर आया 30 लाख आया, ठीक है। अब तुम्हारे पास कॉस्ट ऑफ सेल्स भी है, उसके बाद में सेल्स भी है, प्रॉफिट तुम्हारे पास नहीं है, तो क्या करना अभी, सेल्स माइनस कॉस्ट ऑफ सेल्स करना, 30 लाख माइनस 26,66,320 करना, आंसर कितना है तुम्हारा 3,33,680 करके आया, इसको क्या बोलते हैं प्रॉफिट बोलते हैं, आया नहीं भी। अब क्या करना बोलते हैं, कॉस्ट पर यूनिट मालूम करना, ऑलरेडी तुम्हारे पास 275 ये भी था, उसके बाद 153 ये भी था, यहां से नहीं थे तुम्हारे, यहां से तुम्हारे पास क्या भी नहीं था कैलकुलेशन, तो क्या करना सेम कैलकुलेशन, 21,40,000 डिवाइडेड बाय 5,000, इतना आंसर आया, 3,82,500 डिवाइडेड बाय 5,000, 25,22,500 डिवाइडेड बाय 5,000, 1,43,820 डिवाइडेड बाय 5,000, 26,66,320 डिवाइडेड बाय 5,000 डैश डैश 26 लाख, ये यहाँ पे भी सेम है, यहाँ पे भी सेम आता, 3,33,680 डिवाइडेड बाय 5,000 सेम, ओके, इतना आंसर आया यहाँ पे करने के बाद में, 30 लाख डिवाइडेड बाय 5,600 आया ना भी आंसर, ओके, ये क्या है तुम्हारा एस्टिमेटेड कॉस्ट शीट, एस्टिमेटेड कॉस्ट शीट तुम्हारा, ठीक है, देख लो ध्यान से, ओके, समझ में आया, यह है तुम्हारा सिंपल एस्टिमेटेड कॉस्ट शीट। आई होप यू अंडरस्टूड दिस क्वेश्चन वेरी वेल, प्लीज ट्राई दिस टाइप of questions for your case study purpose. We'll see some further next. Okay, till then thank you all of you, please take the screenshot of this